ನಮೋ ಶ್ರೀ ಸೂರ್ಯ ದೇವಾಯ. ಓಂ ನಮೋ ಶ್ರೀ ಸೂರ್ಯ ದೇವಾಯ. ಓಂ ನಮೋ ಶ್ರೀ ಮಂಗಳ ದೇವಾಯ. ಸರ್ ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ. ಬನ್ನಿ ಕಮ್. ಟೈಮ್ ಎಷ್ಟಾಯ್ತು? 8:50. 8:50. 9 to 6 36 ಫ್ರೇಮ್ಸಲ್ಲಿ ನಿಮ್ಮ ಡಿಜಿಟಲ್ ಕ್ಯಾಮ್ರಲ್ಲಿ ಫೋಟೋ ತೆಗಿಬೇಕು. ನೋ ಪ್ರಿವ್ಯೂ, ಡಿಲೀಟ್ ಮಾಡೋ ಆಗಿಲ್ಲ, ಚೆನ್ನಾಗಿಲ್ಲ ಅಂತ. ಯಾಕೆಂದರೆ ನೀವೇನು ತಪ್ಪು ಮಾಡ್ತೀರಾ ಅಂತ ನಿಮ್ಗೆ ಗೊತ್ತಾಗಬೇಕು. ಈ ಟೈಮಲ್ಲಿ ಒಬ್ರ ಜೊತೆ ಒಬ್ರು ಮಾತಾಡಬಾರ್ದು, ಚಾಟ್ ಮಾಡಬಾರ್ದು, ವಾಟ್ಸಪ್ ಮಾಡೋ ಹಾಕಿಲ್ಲ. ನೀವೇನೇ ಫ್ರೇಮ್ ಇಟ್ರು ಕಲಿಯಕ್ಕಿರಬೇಕೇ ಹೊರತು ಬೇರೆಯವ್ರನ್ನ ಇಂಪ್ರೆಸ್ ಮಾಡೋಕ್ಕಲ್ಲ. ಗಾಟ್ ಇಟ್? ಏನ್ ಮಾಡ್ತಿದ್ಯಾ ಸರ್? ಫೋಕಸ್ ಸಿಗ್ತಾ ಇಲ್ಲ ಸರ್. ಈಗ ಸಿಗ್ತಾ? ಎಸ್ ಸರ್. ಜಾಸ್ತಿ ಅಲ್ಲಾಡಿಸ್ಬೇಡ. ಓಕೆ ಸರ್. ಫೋಟೋಗ್ರಫಿಗೆ ಮಾತ್ರ ಓಡ್ತಿರೋ ಕಾಲನ ಹಿಡಿದಿರೋ ಶಕ್ತಿ ಇದೆ. ಅಮೃತ, ನೀನು ಇವತ್ತು ಹಿಡ್ದಲ್ಲ ಫೋಟೋ, ನಿನ್ನ ಲೈಫಲ್ಲಿ ಯಾವತ್ತು ಬೇಕಾದ್ರೂ ನೋಡು, ನಿನಗೆ ಇವತ್ತಿನ ಮೂಮೆಂಟ್ ನೆನಪಾಗುತ್ತೆ. ಸೊ ಮೇಕ್ ಇಟ್ ಕೌಂಟ್ ಆ್ಯಂಡ್ ಲಿವ್ ದ ಮೂಮೆಂಟ್. ಓಕೆ? ಡ್ರೈವಿಂಗ್ ಯಾರಿಗೆ ಬರುತ್ತಾ? ಸರ್ ಬರುತ್ತಾ? ಸರಿ, ಹಾಗಾದ್ರೆ ಬೆಳಿಗ್ಗೆ ನಾನು ಕಾರ್ ಡ್ರೈವ್ ಮಾಡಬೇಕು. ರೆಡಿ ಹಾಕು. ನೋಡ, ಅವಾಗ ಹೇಳ್ತಾ ಇರ್ತೀನಿ, ಸ್ಪೀಡ್ ಏನಾದರೂ 80 ಮೇಲೆ ಹೋದರೆ ಗೊತ್ತಲ್ಲ, ನಿದ್ದೆ ಬಂದರೆ ನಿಲ್ಲಿಸಿ ಟೀ ಕುಡಿದ್ಬಿಡು. ರೈಟ್. ಥ್ಯಾಂಕ್ ಯು. ತೀರ್ಥಹಳ್ಳಿ ಸಕಲೇಶ್ಪುರದ ಹತ್ರ ಮರ ಬಿದ್ದು ರೋಡ್ ಕ್ಲೋಸ್ ಆಗಿದೆ. ಅದಕ್ಕೆ ಶಿವಮೊಗ್ಗ ತೀರ್ಥಹಳ್ಳಿ ರೂಟಲ್ಲಿ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸರ್ ಗೂಗಲ್ ಮ್ಯಾಪ್ ಆನ್ ಇದೆ. ಸ್ಟ್ರೇಟ್ ಹೋಗು, ಸ್ಟ್ರೇಟ್ ಹೋಗು. ಸರ್ ಲೆಫ್ಟ್ ತೋರಿಸ್ತಿದೆ. ಗೂಗಲ್ ಅಲ್ಲ, ಗುರುಗಳು ಹೇಳಿದ್ ಕೇಳು. ಸ್ಟ್ರೇಟ್ ಹೋಗು. ಓಕೆ. ಗ್ಲಾಸ್ ಇಳಿಸು, ಇಳಿಸು. ಹೇಗಿದೆ ನಮ್ಮೂರು ಗಾಳಿ ಸ್ಮೆಲ್? ಸರ್ ಇದು ನಿಮ್ಮೂರಾ? ನಮ್ಮೂರು. ನಾನು ಹುಟ್ಟು ಬೆಳೆದಿದ್ದವರು. ಅದು ಹಳೆ ಬಸ್ ಸ್ಟ್ಯಾಂಡ್. ಮದುವೆ ಆದಾಗ ನಮ್ಮಮ್ಮ ಫಸ್ಟ್ ಇಳ್ದಿದ್ದ ಜಾಗ ಅದು. ದ್ವಾರಕಾ ಹೋಟ್ಲು, ದ್ವಾರಕಾ ಹೋಟ್ಲು. ಇಲ್ಲಿ ಒಳ್ಳೆ ಖಾಲಿ ದೋಸೆ, ಗಟ್ಟಿ ಚಟ್ನಿ ಸಿಗುತ್ತೆ. SP ಬೇಕ್ರಿ, ₹1.25 ಒಳ್ಳೆ ಕ್ರೀಮ್ ಬನ್ ಸಿಕ್ತಿತ್ತು. ನನ್ನ ಫೇವ್ರೇಟು. ನಾನು 2 ಕ್ರೀಮ್ ಬನ್ ದುಡ್ಡು ಇನ್ನೂ ಕೊಡಬೇಕು.
ಆ ಪಕ್ಕದಲ್ಲಿ ಒಂದು ರೋಡ್ ಹೋಗುತ್ತೆ, ಸ್ವಲ್ಪ ದೂರ ಹೋದ್ರೆ ಅಲ್ಲೇ ನಮ್ಮ ಮನೆ. ಸರ್ ಮನೆಗೆ ಹೋಗ್ಲಾ? ಬೇಡ ಬೇಡ, ಯಾರಾದ್ರೂ ಸಿಕ್ಕಿದ್ರೆ ತಿರ್ಗಾ ಮಾತಾಡ್ಕೊಂಡು ನಿಂತ್ಕೋಬೇಕು. ಬೇಡ. ಓಕೆ. ಅದ್ಯಾವ್ದು ಮನೆ ಗೊತ್ತಾಯ್ತಾ? ಮಾಲ್ಗುಡಿ ಡೇಸ್ ಮನೆ. ಅಲ್ಲೇ ಶೂಟಿಂಗ್ ನಡೆದಿದ್ದು. ನಮ್ಮೂರು ಯಾವ್ದಕ್ ಫೇಮಸ್ ಹೇಳ? ರಾಷ್ಟ್ರಕವಿ ಕುವೆಂಪು. ಕರೆಕ್ಟ್. ಸ್ವಲ್ಪ ಮುಂದೆ ಹೋದ್ರೆ ಹಾ ಡೌನ್ಗೆ ಹೋಗ್ಬೇಕು. ಹಾ ಅಲ್ಲೇ ಅವ್ರ ಮನೆ. ಬ್ರಿಡ್ಜು. ಸರ್ ಏನಾಯ್ತು? ಸರ್ ಏನಿಲ್ಲ. ಸ್ಪೀಡಾಗಿ ಓಡಿಸ್ಕೊಂಡೋಗಿ ಅವ್ರನ್ನ ಗುದಿತೀಯಾ? ಹಾ ಅಂದ್ರೆ ಗುದಿಯೋ ತರ ಹೋಗಿ ನಿಲ್ಸೋದು. ಈಗ ನೋಡಿ. ಗುಡ್ ಮಾರ್ನಿಂಗ್ ಆಫೀಸರ್. ರಾಮಚಂದ್ರ ಎನ್ ತೀರ್ಥಳಿ, 99 ಬ್ಯಾಚ್, ಸಿ ಸೆಕ್ಷನ್. ಅಯ್ಯೋ ಅಂದ್ಕೊಂಡೆ ನನ್ ಮೇಲೆ ಕಾರ್ ಬಿಡೋ ಧೈರ್ಯ ಯಾರಿಗಿದೆ ಅಂತ. ಚೆನ್ನಾಗಿದ್ದೀರಾ? ಏನಿದು ಚೆನ್ನಾಗಿದ್ದೀರಾ ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀರಾ ಆಫೀಸರ್? ಹೋಗು ಬಾ ಅಂತ ಕರೀರಿ. ಸ್ಟೆಪ್ ಬೈ ಸ್ಟೆಪ್ ನಗೋದು ಇನ್ನೂ ಬಿಟ್ಟಿಲ್ಲ. ಎಷ್ಟು ವರ್ಷ ಆಯ್ತು ನಿನ್ನ ನೋಡಿ. ಟೀ ಕುಡಿಯೋಣವಾ? ಬೇಡ, ಹೋಗ್ತಾ ಇದ್ದೆ, ಸ್ಕೂಲ್ ನೋಡ್ಬೇಕು ಅನ್ಸ್ತು, ಅದಕ್ಕೆ ನಿಲ್ಸ್ದೆ. ಒಳಗೋಗಿ ನೋಡ್ಬೋದು ಆಫೀಸರ್? ಅಯ್ಯಯ್ಯೋ, ಹಂಗೆಲ್ಲ ಬಿಡಕ್ಕಾಗಲ್ಲ, ತುಂಬಾ ಕಷ್ಟ. ಅದಕ್ಕೆ ಮೊದಲು ಪ್ರಿನ್ಸಿಪಾಲ್ ಪರ್ಮಿಷನ್ ಬೇಕು, ಆಮೇಲೆ ಅಪ್ಪ ಅಮ್ಮನ ಹತ್ರ ಲೆಟರ್ ಬರ್ಸ್ಕೊಂಡ್ ಬರ್ಬೇಕು, ಸೈನ್ ಹಾಕ್ಸ್ಕೊಂಡು. ನಿಜವಾಗ್ಲೂ? ಏನೋ ಕೇಳ್ತೀಯ? ನಿನ್ ಸ್ಕೂಲು ಹೋಗು, ನೋಡ್ಕೊಂಡ್ ಬಾರೋ. ಹೋಗು. ರಾಮಚಂದ್ರ, ನಾನು.
ಯಾವ ಬಂದ್ರೆ? ಈಗ ತಾನೆ. ಹಳೆ ನೆನಪಲ್ಲಿ ಮುಳುಗೋಗಿದೆ, ಗೊತ್ತಾಗ್ಲಿಲ್ಲ. ಕಲ್ ತಗೋ. ಆ ನೋಡಿ, ಕರೆಕ್ಟಾಗಿ ತೆಗೆದೆ. ಥ್ಯಾಂಕ್ ಯು. ಹೌದು, ಯಾವಾಗ್ಲೂ ನಿನ್ನ ಹಿಂದೆ ಒಬ್ಬ ಬಾಲದ ಹಾಗೆ ಸುತ್ತಿದ್ನಲ್ಲ, ಅದೇ ತುಳಸಿ ತೋಟದ ಹತ್ರ ಮನೆ ಸಿಕ್ತಿರ್ತಾನ? ಎಲ್ಲ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟಿದಾರ. ಎಲ್ಲ ಬ್ಯುಸಿ, ನಾನು ಬ್ಯುಸಿ. ಸ್ಕೂಲ್ ಫೋಟೋ ತೆಗಿದ್ಯಾ? ಹಲೋ ಹಲೋ ರಾಮ್. ಹಲೋ, ನಾನು ತೀರ್ಥಹಳ್ಳಿ ಸ್ಕೂಲ್ ವಾಚ್ಮ್ಯಾನ್ ಮಾತಾಡೋದು. ವಾಚ್ಮನ್? ಹಲೋ ವಾಚ್ಮನ್ ಅಂಕಲ್. ಹಲೋ ಹಲೋ ವಾಚ್ಮನ್ ಅಂಕಲ್, ನಾನು ಮುರಳಿ. ಓ ಮುರಳಿ, ಓಹೋ ಚೆನ್ನಾಗಿದ್ದೀನಪ್ಪ. ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಅದೇ ನಿನ್ ಬಗ್ಗೆನೆ ಮಾತಾಡ್ತಿದ್ವಿ. ರಾಮು ಫೋನ್ ಮಾಡ್ಕೊಟ್ಟ. ಓ ಹೌದಾ? ಮಕ್ಳೆಲ್ಲ ಚೆನ್ನಾಗಿದ್ದಾರಾ? ಹಾ, ದೇವ್ರಿಟ್ಟಂಗೆ ಆಗ್ತದೆ. ನಾವ್ ನಮ್ ಕೆಲ್ಸ ಮಾಡ್ತಾ ಹೋಗ್ಬೇಕು ಅಷ್ಟೇ. ಇರು, ಮುರಳಿ ಮಾತಾಡ್ಬೇಕಂತೆ. ಹಲೋ ಲೇ, ಅಲ್ಲೇನೋ ಮಾಡ್ತಿದ್ಯಾ? ಆಕ್ಚುಲಿ ನನಗೂ ಗೊತ್ತಿಲ್ಲ. ಬಹಳ ಒಳ್ಳೆ ಆನ್ಸರ್ ಮಾಡ್ದೆ ಕಣ. ಅಯ್ಯ ನಿನ್ನ. ಲೇ, ಸ್ಕೂಲು ಹಾಗೆ ಇದೆಯೋ ಅಥವಾ ಹೊಡೆದು ಬೇರೆ ಏನಾದ್ರು ಕಟ್ಬಿಟ್ಟಿದಾರೋ? ಹಾಗೇ ಇದೆ ಕಣ. ಅದೇ ಹೆಂಚು, ಅದೇ ಕ್ಲಾಸ್ ರೂಮು, ಅದೇ ಪ್ರಿನ್ಸಿಪಲ್ ರೂಮು, ಅದೇ ಆಫೀಸರು. ಗೇಟು ಚೇಂಜ್ ಮಾಡಿಲ್ಲ. ಲೇ ರಾಮ, ಒಂಚೂರು ವಿಡಿಯೋ ಕಾಲ್ ಮಾಡೋ, ನೋಡ್ಕೋತೀನಿ. ಲಲ್, ಏನ್ ಮಾಡ್ತಿದ್ಯಾ ಅಲ್ಲಿ? ಇಲ್ಲೇ ಬಂದ್ ನೋಡು. ಲೇ ಮಾಡಲೇ ಇರ್ಲಿ. ಲೋ, ಅದೊಂಥರ ಒಳ್ಳೆ ಫೀಲ್ ಕಣೋ. ವಿಡಿಯೋ ಕಾಲಲ್ಲಿ ಮಜಾ ಸಿಗಲ್ಲ. ಇಲ್ಲೇ ಬಂದ್ ನೋಡು. ಏ ಮುರಳಿ, ಒಂದು 12-15 ವರ್ಷ ಆಗ್ಲಿಲ್ವೇನಾ? 12-15 ವರ್ಷನ? ಲೇ, 20 ವರ್ಷ ಆಯ್ತು. 20 ವರ್ಷ ಆಗೋಯ್ತಾ? ಗೊತ್ತೇ ಆಗ್ಲಿಲ್ವಲ್ಲೋ. ನನ್ನ ಮಕ್ಳ ಮದ್ವೆ ಆಗಿ 2 ಮಕ್ಳಾಗವೆ. ಅದು ಗೊತ್ತಿದ್ಯೋ ಗೊತ್ತಿಲ್ವಾ? ವಯಸ್ಸಾಯ್ತು ಕಣೋ ನಿಮ್ಗೆಲ್ಲ. ಇವಾಗ ಅದನ್ನ ಯಾಕಪ್ಪ ಜ್ಞಾಪಿಸ್ತ್ಯಾ? ನೀನಾದ್ರೂ ಒಂದ್ 4 ಊರ್ ಸುತ್ತಿದ್ಯಾ. ನನ್ ಕರ್ನಾಟಕ ಬಾರ್ಡ್ರೇ ದಾಟಿಲ್ಲ. ಲೇ, ನಾನು ಹೇಳೋ ಸರಿಯಾಗಿ ಕೇಳಿಸ್ಕೊ. ತೀರ್ಥಹಳ್ಳಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದೀನಿ. ಬಂದಿದ ತಕ್ಷಣ ಸಿಗ್ತೀನಿ. ನೀನ್ ಮಾಡೋ ಪ್ರಾಮಿಸ್ನೆಲ್ಲ ಹರಿಯೋ ನೀರಿನ ಮೇಲೆ ಬರಿಬೇಕಷ್ಟೇ. ಅದ್ ಸರಿ, ಏನೋ ಇದ್ದಕ್ಕಿದ್ದ ಹಾಗೆ ತೀರ್ಥಹಳ್ಳಿ ಯಾತ್ರೆ? ಸುಮ್ಮನೆ ಹಂಗೆ. ನಮ್ ಜೊತೆ ಯಾರು ಓದ್ತಿದ್ರು ಎಲ್ಲಾರ ನಂಬರ್ ಕಳ್ಸು, ಮಾತಾಡ್ಬೇಕು ಅನ್ಸ್ತಾ ಇದೆ. ಹೆಲೋ ಮೈ ಡಿಯರ್ ಬ್ರದರ್, ನೀನೊಬ್ರೊಬ್ರದೇ ನಂಬರ್ ತಗೊಂಡು ಅವ್ರ ಹತ್ರ ಎಲ್ಲ ಮಾತಾಡ್ ಮುಗಿಸೋಷ್ಟ್ರಲ್ಲಿ ಅಷ್ಟೇ. ಪ್ರತಿಯೊಬ್ಬರಿಗೂ ಒಂದೊಂದು ಬ್ಲಡ್ ಗ್ರೂಪ್ ಇರೋ ತರ ಪ್ರತಿಯೊಬ್ಬರಿಗೂ ಒಂದೊಂದು ವಾಟ್ಸಪ್ ಗ್ರೂಪ್ ಇದೆ ಕಣ. ಹೊತ್ತು ಗೊತ್ತು ಏನು ಇಲ್ಲದೆ ಈ ಕೆಲ್ಸಕ್ಕೆ ಬಾರದ ಮೆಸೇಜ್ಗಳು, ಗುಡ್ ಮಾರ್ನಿಂಗು, ಗುಡ್ ನೈಟು, ಇವನ್ನೆಲ್ಲ ಗುಡ್ಡೆ ಹಾಕೋಕೆ ಅಂತಾನೆ ನಮ್ ಸ್ಕೂಲ್ದು ಒಂದು ವಾಟ್ಸಪ್ ಗ್ರೂಪ್ ಇದೆ ಕಣ. ಅದಕ್ಕೆ ಅಡ್ಮಿನ್ ಯಾರು ಗೊತ್ತೇನಾ? ನನ್ಗೆ ಗೊತ್ತು ಕಣ, ನೀನೇ ಮಾಡಿರೋದು ಅಂತ. ಡಿಜಿಟಲ್ ಇಂಡಿಯಾನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರೋದು ನೀನು ಒಬ್ನೇ ನೋಡು. ಹೌದೌದು. ಬಾ, ನಿನ್ನೂ ಅಡ್ಮಿಷನ್ ಮಾಡಿಸ್ಕೊತೀನಿ, ಬಂದ್ ಜಾಯಿನ್ ಆಗೋ, ಓಕೆನಾ? ವೆಲ್ಕಮ್ ಬ್ಯಾಕ್ ಟು ಸ್ಕೂಲ್ ಮಿಸ್ಟರ್ ರಾಮಚಂದ್ರ ಎನ್ ತೀರ್ಥಹಳ್ಳಿ. ಮೇ ಐ ಕಮ್ ಇನ್ ಪ್ಲೀಸ್? ಬಾರೋ, ಲೇಟ್ ಕಮರ್. ಹಾಯ್ ಫ್ರೆಂಡ್ಸ್. ಲೋ ಮಗ. ಹಾಯ್ ರಾಮ್, ಬಾರೋ ಫೋಟೋಗ್ರಾಫರ್. ಓ, ಲಯನ್ ಇಸ್ ಬ್ಯಾಕ್. ಹರೇರೆ, ಯಾರು ಬಂದ್ರು ನೋಡಿ. ಏನೇ ಹೇಳ, ಹೀರೋನೇ ಕಾಮಿಡಿಯನ್ನೇ. ನಮ್ಮನ್ನೆಲ್ಲ ಗ್ರೂಪ್ ಅಲ್ಲಿ ಆಡ್ ಮಾಡಿದಾಗ ಯಾರು ಕೇಳಿದ್ರ? ಹೇ ರಾಮ್, ವೇರ್ ವಿ ಯು ಆಲ್ ದೀಸ್ ಡೇಸ್? ಏನೋ ಇಷ್ಟು ದಿನ ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಇರ್ಲೇ ಇಲ್ಲ, ಇವಾಗ ದಿಢೀರ್ ಅಂತ ಗ್ರೂಪ್ಗೆ ಎಂಟ್ರಿ. ಇವತ್ತು ಬೆಳಿಗ್ಗೆ ನಮ್ಮ ಸ್ಕೂಲ್ ಹತ್ರ ಹೋಗಿದ್ದೆ ಕಣ್ರ. ಕ್ಲಾಸ್ ರೂಮು, ಗ್ರೌಂಡು ಎಲ್ಲ ನೋಡಿದೆ. ಯಾಕೋ ನಿಮ್ಮ ಹತ್ರ ಎಲ್ಲ ಮಾತಾಡ್ಬೇಕು ಅನ್ಸ್ತು. ಬಟ್ ಇವಾಗೇನೋ ಗೊತ್ತಿಲ್ಲ, ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ಸ್ತಾ ಇದೆ. ಏ ರಾಮ, ನನಗೂ ನಿನ್ನ ನೋಡೋಂಗಾಯ್ತು ನೋಡ್ಪ. ನಾನು ಹೇಳ್ಬೇಕು ಅನ್ಕೊಂಡೆ, ನೀನೇ ಹೇಳ್ಬಿಟ್ಟ ರಾಮ್. As Ram says, we should all meet up sometime. ಇವಾಗೇನು, ನೀ ನಮ್ಮನ್ನೆಲ್ಲ ನೋಡ್ಬೇಕು ತಾನೆ? ನೋಡ್ಕೋ. ಹೇ ರಾಮ್, ನೀನ್ ಪ್ರೆಸೆಂಟ್ ಫೋಟೋ ಹಾಕೋ, ಹೆಂಗಿದೆ ನೋಡೋಣ. ಹೇ ಹ್ಯಾಂಡ್ಸಮ್. ಹೇ, ಗುರ್ತ ಸಿಕ್ತಿಲ್ವಲ್ಲೋ? ಬರ್ತಾ ಬರ್ತಾ ವಯಸ್ಸೇನ್ ಕಮ್ಮಿ ಆಗ್ಬಿಡುತ್ತಾ? ಅದಕ್ಕೆ ನಮ್ಮನ್ನೆಲ್ಲ ನೋಡ್ಬೇಕು ಅಂತ ಹೇಳ್ತಿದ್ದಾನೆ. ಅಡ್ಮಿನ್ ಟೈಪ್ ಮಾಡಕತ್ತಾನ. ಹಾಗಾದ್ರೆ ಖಂಡಿತ ಏನೋ ಒಂದ್ ಮೆಸೇಜ್ ಇರುತ್ತೆ. I am waiting. ನಾವು 99 ಬ್ಯಾಚು.
ನಾವೆಲ್ಲ ಒಟ್ಟಿಗೆ ಸೇರಿ 20 ವರ್ಷ ಆಯ್ತು. ನನಗೇನೋ ಒಂದು ರಿಯೂನಿಯನ್ ಪಾರ್ಟಿ ಮಾಡ್ಬಿಟ್ರೆ ಎಲ್ರನ್ನು ಮೀಟ್ ಮಾಡ್ದಾಗ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸೂಪರ್ ಮಗ. ನನ್ಗೋಕೆ. ಸೂಪರ್. ನಮ್ ಕ್ಲಾಸ್ ಲೀಡರ್ ಅಂದ್ರೆ ಸುಮ್ನೆನಾ? ಅಯ್ಯಯ್ಯೋ, ಈಗ ನಾನೇನಾದ್ರೂ ಹೇಳ್ಬೇಕಲ್ಲ. ಏ ಮುರಳಿ, ಹೆಂಗೋ ಇದೆಲ್ಲ ಚಾನ್ಸೇ ಇಲ್ಲ. ಎಲ್ರು ಆನ್ಲೈನ್ ಅಲ್ಲಿ ಇದಾರೆ, ಯಾವ ಜಾಗ ಅಂತ ಟೆಕ್ಸ್ಟ್ ಮಾಡಿ. ತೀರ್ಥಹಳ್ಳಿ. ಲೇ, ತೀರ್ಥಹಳ್ಳಿಗ್ ಬಂದು ತೀರ್ಥ ಸೇವನೆ ಮಾಡೋದು ಕಷ್ಟ ಕಣ್ರೋ. ತೀರ್ಥಹಳ್ಳಿಲಿ 4 ಜನ ಸೆಟ್ಲ್ ಆಗಿದ್ದಾರೆ, ಬೇರೆಯವರೆಲ್ಲ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ, ಇನ್ನು ಕೆಲವರು ಔಟ್ ಆಫ್ ಕಂಟ್ರಿ ಇದ್ದಾರೆ. ಬೆಂಗಳೂರು ಓಕೆನಾ? ಸೂಪರ್. ಬೆಂಗಳೂರೇ ಸರಿ, ಎಲ್ರಿಗೂ ಹೋಗೋಕ್ ಬರಕ್ ಸರಿ ಆಗುತ್ತೆ. ಸರಿ, ಯಾವಾಗ ನೋಡ್ಕೊಂಡ್ ಪ್ಲಾನ್ ಮಾಡಿ. ಎಲ್ಲಾರು ಬರ್ತೀನಿ ಅಂತ ಕೊನೆಗೆ ಕೈ ಕೊಟ್ಬಿಡ್ತಾರೆ. ಯಾವ್ದಾದ್ರು ವೀಕೆಂಡ್ ಅಲ್ಲಿ ಫಿಕ್ಸ್ ಮಾಡಿ ಪ್ಲೀಸ್. ಹಾಲಿಡೇ ಇದ್ರೂ ಓಕೆ. ಇವತ್ತೇನ್ ಡೇಟು? ಫೆಬ್ 7th. ಇವತ್ತಿಂದ 1 ತಿಂಗಳಿಗೆ ಅಂದ್ರೆ ಮಾರ್ಚ್ 7ನೇ ತಾರೀಕು ಎಲ್ಲರೂ ಬಂದು ಒಟ್ಟಿಗೆ ಸೇರ್ಬೇಕು. ಓಕೆನಾ? ಬರ್ದೇ ಇರೋರು ರಕ್ತ ಕರ್ಕೊಂಡ್ ಸಾಯ್ತೀರಾ. ಸರಿಯಾಗಿ ಹೇಳ್ದೆ ಮಗ. ಐ ಮೀನ್ ರಾಮ್, ನಿಂಗ್ ಥ್ಯಾಂಕ್ಸ್ ಹೇಳ್ಬೇಕಣೋ. ರಾಮಚಂದ್ರ ತೀರ್ಥಹಳ್ಳಿಗೆ ಜೈ. ಪರವಾಗಿಲ್ವೇ, ಎಲ್ಲ ಟಕ್ ಅಂತ ಅರೇಂಜ್ ಆಗೋಯ್ತು. ಲೇ, ಯಾರು ನನ್ನ ಹೆಂಡತಿಗೆ ಹೇಳ್ರು, ಇಲ್ಲ ಬಂದು ಮಾತಾಡ್ರು. ನಾನ್ ಕೇಳಿದ್ರೆ ಕಳ್ಸಲ್ಲ ಕಣ್ರೋ. ಹೇ, ಮಕ್ಳ ಜೊತೆ ಬರ್ಬೋದ್ ತಾನೆ, ಬಿಟ್ ಬರಕ್ ತುಂಬಾ ಕಷ್ಟ ಆಗತ್ ಕಣ್ರು. ಪ್ಲೀಸ್ ಕಮ್ ಆಸ್ ಫ್ಯಾಮಿಲಿ, ಕುಟುಂಬ ಸಮೇತರಾಗಿ ಬರಬೇಕು. ಗ್ರೂಪ್ ಇರೋದಕ್ಕೂ ಇವತ್ತು ಸಾರ್ಥಕ ಆಯ್ತು. ಹಾಯ್ ಗಾಯ್ಸ್, ಸಾರಿ ನನಗೆ ಬರ್ಲಿಕ್ಕಾಗಲಿಲ್ಲ. ಫುಲ್ ಬ್ಯುಸಿ, ಲೀವ್ ಸಿಗ್ತಾ ಇಲ್ಲ. ರಿಯಲಿ ಮಿಸ್ ಯು ಗಾಯ್ಸ್. ಹಾಯ್ ರಾಮ್, ಮುರಳಿ, ಗಿರಿ, ನೆಕ್ಸ್ಟ್ ಟೈಮ್ ಮಿಸ್ ಮಾಡದೆ ಬರ್ತೇನೆ. ಶಮಂತ್, ಎಲ್ಲ ಹೇಗಿದ್ದೀರಿ? ದುಬಯ. ಇದಕ್ಕೋಸ್ಕರ ನೆನ್ನೆ ಊರಿಂದ ಹಾಯ್ ಬಂದೆ ಕಣೋ. ಗಿರೀಶ್, ಹೇಗಿದ್ದೀಯಾ? ಮದ್ವೆ ಮಕ್ಕಳು ಎಲ್ಲ ಆದ್ಮೇಲೆ ಬಂದು ಹಾಯ್ ಹೇಳು. ಸ್ಕೂಲಲ್ಲಿ ಮಾತಾಡ್ಸಿದ್ರೆ ಮುಖ ತಿರ್ಸ್ಕೊಂಡು ಹೋಗ್ತಾ ಇದ್ದೆ. ಏ, ಅವ್ರ ಹಸ್ಬೆಂಡ್ ಕಣೋ. ಸರ್, ಯು ಡೋಂಟ್ ಟೆನ್ಷನ್ ಸರ್, ಶಿ ಇಸ್ ವೆರಿ ಗುಡ್ ಗರ್ಲ್, ಗುಡ್ ನೇಚರ್. ತುಂಬಾ ಹೆಲ್ಪ್ ಮಾಡ್ತಾ ಇದ್ಲು. ನಮ್ಗೆ ಎಕ್ಸಾಮ್ ಅಲ್ಲೆಲ್ಲ ಕಾಪಿ ಮಾಡ್ಬೇಕಂದ್ರೆ ಇವಳೇ ತೋರಿಸ್ತಾ ಇದ್ದಿದ್ದು ಅಲ್ವೇನಾ? ಏನ ಲೇ, ನಮ್ಮೂರ್ ತಿಂಡಿ ಹತ್ರ ಬಂದು ಸೆಕೆಂಡ್ ಕ್ಲಾಸ್ ಅಲ್ಲಿ ಲೆಫ್ಟ್ ತಗೋ ಅಂತ ಹೇಳಿದ್ರೆ ಬಲಗಡೆ ತಗೊಂಡಿದ್ಯಾ? ಇಲ್ಲ 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 ಇಲ್ಲ, ನನ್ಗೆ ಹಂಗೆಲ್ಲ ಅಡ್ರೆಸ್ ಹೇಳಕ್ಕಾಗಲ್ಲ. ನೀವು ವಾಪಸ್ ನಮ್ಮೂರ್ ತಿಂಡಿ ಹತ್ರನೇ ಬಾ, ಅಲ್ಲಿಂದಾನೆ ಫೋನ್ ಮಾಡು, ಅಲ್ಲಿಂದಾನೆ ಅಡ್ರೆಸ್ ಹೇಳ್ತೀನಿ. ಇಡು ಫೋನ್ ಏನು ಮಗ? ನೀನೇನೋ ಕೊಲು ಏನೇನೋ ಸ್ಕೂಲ್ ಮಕ್ಳೇನೋ ನಾವು. ಯಾಕೋ ಬಿಡೋ, ಬೇಜಾರ್ ಮಾಡ್ಕೋತ್ಯಾ? ಹೋಗ ಅವ್ರನ್ನೆಲ್ಲ ಮಾತಾಡ್ಸು, ಹೋಗ ಅವ್ರನ್ನೆಲ್ಲ ಸುಸ್ವಾಗತ ಮಾಡು ಬೇರೆಯವ್ರನ್ನೆಲ್ಲ. ಎಲ್ಲಿದಾನಂತೋ? ಎಷ್ಟೊತ್ ಕಾಯೋದು? ಊಟದ ಟೈಮ್ಗಾದ್ರೂ ಬರ್ತಾನೋ ಇಲ್ವೋ? ಈಗಾಗ್ಲೇ 3 ಸಲ ಫೋನ್ ಮಾಡಿದೀನಿ. ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಫೋನ್ ನಲ್ಲೇ ಹೊಡಿತೀನಿ ಅಂತ ಹೇಳ್ದ. ಹಂಗೂ ರಿಸ್ಕ್ ತಗೊಂಡು ಇನ್ನೊಂದ್ಸಲ ಫೋನ್ ಮಾಡ್ದೆ. ಬಂದ್ಬಿಟ್ಟು ಏನ್ ಮಾಡ್ತಾನೋ ಏನೋ. ಅದು ಗುಲಾಬ್ ಜಾಮೂನಾ? ಇಲ್ಲ, ಕಾಗೆ ಮೊಟ್ಟೆ ತಿಂತೀಯಾ? ತಗೋ. ಇತ್ತೀಚೆಗೆ ಫೇಸ್ಬುಕ್ ಅಲ್ಲಿ ಇವನು ಬರ್ದಿರೋ ಒಂದು ಡಬ್ಬಾ ಕವಿತೆ ಯಾರಾದ್ರೂ ನೋಡಿದಿರೇನಪ್ಪ? ಅಯ್ಯ ಗೀತಾ, ಎಂತ ಡಬ್ಬಾ ಕವಿತೆ ಬರ್ದವನಿ ಅಂದ್ರೆ, ಗೀತಾ ನಿನಗಿವೆಲ್ಲ ಬೇಕಿತ್ತ, ಮರ್ತೋದ ನಾನು ಕೊಟ್ಟು ಮುತ್ತ, ಮತ್ಯಾಕೆ ನೀ ಬಂದೆ ಇತ್ತ ಅಂತ ಡಬ್ಬಾ ಕವಿತೆ ಬರ್ತಾನೆ. ಸರ್ಕಲ್ ಬೇಡವಾ, ಮೊದಲು ನೀನ್ ನಮ್ಮೂರ್ ತಿಂಡಿ ಹತ್ರ ಬಂದೇನೆ ನನಗೆ ಕಾಲ್ ಮಾಡ್ಬೇಕು, ಆಯ್ತಾ? ಅಲ್ಲಿ ಬಂದ್ಮೇಲೆ ಫೋನ್ ಮಾಡು, ಇಡು ಫೋನು. ಕಾಲವನ್ನು ತಡೆಯೋರು ಯಾರು ಇಲ್ಲ, ನಿನ್ನಿಂದ ನನ್ನಿಂದ ನಿನ್ನ ದೂರ ಮಾಡಲು ಆಗೋಲ್ಲ. ಯಾರು ಅಂದ್ಕೊಂಡು ಮುತ್ಕೊಟ್ಟಲ್ಲ. ಅಯ್ಯೋ ಅದೆಲ್ಲ ಇರ್ಲಿ, ನಿನ್ನ ತವರಿಗೆ ಬಾ ತಂಗಿ ಭಾಗ 2 ಸ್ವಲ್ಪ ಹಿಂದೆ ನೋಡು. ಎಲ್ಲ ನೋಡು, ಏನೋ ಸುಟ್ಟಿರೋ ವಾಸನೆ ಬರ್ತಿದ್ಯಲ್ಲ. ಓ, ಇದ ಸುಟ್ಟಿರೋದು? ಅದೇ ಅನ್ಕೊಂಡೆ ನಾನು. ಏನಮ್ಮ ಸೊಸೆ, ಯಾವಾಗ ದರ್ಶನ ಕೊಡ್ತೀಯ? ಸೊಸೆನಾ? ಕೂಸ್ ಹುಟ್ಟೋಕ್ ಮುಂಚೆ ಕುಲಾವಿ ಹೊಲ್ಸಿದ್ರಂತೆ. ಏನಾದ್ರೂ ಗಂಡ್ ಮಗು ಆದ್ರೆ? ಇಲ್ಲ, ಹೆಣ್ಮಗುನೇ ಆಗೋದು. ಯಾಕೆಂದ್ರೆ ನಾನು ದೇವ್ರಿಗೆ ಹರಕೆ ಹೊತ್ಕೊಂಡಿದ್ದೀನಿ, ಹೆಣ್ಮಗು ಆದ್ರೆ ನಿನ್ ಗಂಡನಿಗೆ
ಬೋಡಿ ಹೊಡಿಸ್ತೀನಿ ಅಂತ. ಹೊಡ್ಸೋವಂತೆ ತಗೋ ತಿನ್ನು. ಆ ಎಷ್ಟು ಊರ್ ಸುತ್ತೀಯಲ್ಲ, ನನ್ಗೂ ಸುತ್ತಕ್ ಆಸೆ. ವರ್ಷಕ್ಕೊಂದ್ ಮಾಡ್ಕೋತಿದ್ರೆ ಹೆಂಗೋ ಸುತ್ತದು ಊರೂರು. ಮುರಳಿ, ಯಾರ್ ಬೇಕೋ ಅವ್ರು ಊಟ ಮಾಡ್ಕೊಳ್ಳಿ, ಹೇಳ್ಬಿಡೋ. 4 ಜನಕ್ಕೆ ಅಡ್ರೆಸ್ ಹೇಳಿದೀನಿ, 3 ಜನ ಆಲ್ರೆಡಿ ಬರ್ತಾ ಇದಾರೆ ಇರೋ. ಮತ್ 4ನೇವ್ರು ಯಾರು? ಯಾರ್ ಹೇಳೋ? ನಿನ್ನೆ ಕೇಳ್ತಿರೋದು. ಅರೆ ಯಾಕೆ ಹಿಂಗ್ ಆಡ್ತಿದ್ದಾನೆ ಇವನು? ನೋಡಲಿ, ಸೀನ್ ಕ್ರಿಯೇಟ್ ಮಾಡ್ತಿದ್ದಾನೆ. ಏನೋ ಕೇಳ್ತಿದ್ದಾಳಲ್ಲ, ಯಾರೋ? ರಾಮ್, ಜಾನೂನು ಬರ್ತಾ ಇದ್ದಾಳೆ. ನಮಗೆ ಜಾನು ಅಂದ್ರೇ ಹಾಡು, ಆದರೆ ಜಾನುಗೆ ಹಾಡು ಅಂದ್ರೇ ಎಲ್ಲ. ಒಂದು ಹಾಡೋಳು, ಇಲ್ಲ ಅಂದರೆ ಹಾಡಿನ ಬಗ್ಗೆನೇ ಏನಾದರೂ ಹೇಳೋಳು. ರಾಗ ತಾಳ ಮೇಳ ಅನ್ನೋಳು. ನಮಗೇನು ಅರ್ಥ ಆಗ್ತಿರ್ಲಿಲ್ಲ. ಜಾನು ಹುಟ್ಟೋದ್ಕಿಂತ ಮುಂಚೆನೆ ಅವ್ರ ಅಪ್ಪ ಅಮ್ಮ ಗಂಡ್ಮಗು ಆದರೆ ಬಾಲಸುಬ್ರಹ್ಮಣ್ಯಂ ಅಂತ, ಹೆಣ್ಮಗು ಆದರೆ ಜಾನಕಿ ಅಂತ ಡಿಸೈಡ್ ಮಾಡಿದ್ರು. ಅದು ಯಾವ ಗಳಿಗೆಯಲ್ಲಿ ಶಾನಕಿ ಅಂತ ಹೆಸರಿಟ್ರು. ಅವ್ರು ಹಾಡು ಬಿಟ್ರೆ ಬೇರೆ ಯಾವ ಹಾಡನ್ನು ಹಾಡ್ತಿರ್ಲಿಲ್ಲ, ಒಂದನ್ ಬಿಟ್ಟು. ಜೈ ಭಾರತ ಜನನೀಯತನು ಜಾತಿ, ಜಯ ಹೇ ಕರ್ನಾಟಕ ಮಾತೆ. ಟೇಪ್ ರೆಕಾರ್ಡರಲ್ಲಿ ಹಾಡು ಕೇಳಬೇಕಾದ್ರೆ ಅಯ್ಯೋ ನಮ್ಮ ಜಾನು ಹಾಡಿದ ಹಾಡಲ್ವಾ ಅಂತ ಅನ್ಸೋದು. ಅವಳ ಮುಖನೇ ಜ್ಞಾಪಕಕ್ಕೆ ಬರೋದು. ಅದು ಅವಳಿಗೂ ಗೊತ್ತಿತ್ತು. ಆ ಲೆವೆಲ್ಗೆ ಜಾನು ಹಾಡಂದ್ರೆ ಇಷ್ಟ. ನಂದು 90% ತನಕ ಅಟೆಂಡೆನ್ಸ್ ಇರ್ತಿತ್ತು ಅಂದರೆ ಅದಕ್ಕೆ ಅವಳೇ ಕಾರಣ. ಪೆನ್ಸಿಲ್ ಹಿಡಿಯಕ್ಕೆ ಬರ್ದಿರೋ ವಯಸ್ಸಿಂದನೂ ಇಬ್ರು ಜೊತೆಗೆ ಓದಿದ್ವಿ. ಅವತ್ತಿಂದನೂ ಅಷ್ಟೇ, ಅವಳೇನೇ ಹೇಳಿದ್ರು ನಾನು ಕೇಳ್ತಿದ್ದೆ. ಅವಳಿಗೇನೇ ಬೇಕಾದರೂ ನನ್ನೇ ಕೇಳವಳು. ಯಾವಾಗಾದ್ರೂ ಮಾರ್ಕ್ಸ್ ಕಮ್ಮಿ ಬಂದು ಮನೇಲಿ ಬೈದು ಬೇಜಾರಲ್ಲಿ ಕೂತಿದ್ರೆ ಯಾರೂ ಬಂದು ವಿಚಾರಿಸ್ತಿರ್ಲಿಲ್ಲ. ಆದರೆ ಜಾನು ಬಂದು ಯಾಕೋ ಏನಾಯ್ತು ಅಂತ ಕೇಳಿದ್ರೆ ಸಾಕು, ಎಲ್ಲ ಮರೆತು ಖುಷಿಯಾಗಿರ್ತಿದ್ದೆ. ಸುಮ್ಮನೆ ಹೋಗ್ತಿರೋರ್ನ ಕರೆದು ಹೊಡೆದ್ಬೇಡ ಅಂತ ಅನ್ಸೋದು. ನನಗೆ ಜಾನು ಅಂದರೆ ಏನು ಅಂತ ಹೇಳೋಕೆ ಗೊತ್ತಿಲ್ಲ. ಆದರೆ ಯಾವಾಗ ದೇವಸ್ಥಾನಕ್ಕೆ ಹೋದ್ರೂ ಕೇಳ್ಕೊತಿದ್ದಿದ್ದು ಒಂದೇನೆ, ದೇವ್ರೆ ಜಾನು ಯಾವಾಗಲೂ ನನ್ನ ಕಣ್ಮುಂದೆ ನಿರೋಗ ಮಾಡಪ್ಪ ಅಂತ. ಅಭಿಷೇಕ್ ನಾಯಕ್ ಪ್ರೆಸೆಂಟ್ ಸರ್. ಅರ್ಪಿತಾ ಪ್ರೆಸೆಂಟ್ ಸರ್. ಅಮಿತ್ ಪ್ರಭು ಸರ್. ಎಸ್ ಜಾನಕಿ ಜಾನಕಿ ಆಬ್ಸೆಂಟ್ ಸರ್. ಲೋಕೇಶ್ ಎಸ್ ಸರ್. ರಾಮಚಂದ್ರ ಸರ್ ಪ್ರೆಸೆಂಟ್. ಸಿಟ್ ಡೌನ್. ಶ್ರಾವ್ಯ ಪ್ರೆಸೆಂಟ್ ಸರ್. ತುಕಾರಾಮ್ ಎಸ್ ಸರ್. ಏನಾಯ್ತು? ಟೀಚರ್ ಏನಾದ್ರು ಬೈದ್ರಾ? ಹಲೋ ಮಿಸ್ಟರ್, ನಿನ್ನನ್ನೇ ಕೇಳ್ತಾ ಇರೋದು, ಏನಾಯ್ತು? ಜಾನು ಸ್ಕೂಲಿಗೆ ಬಂದಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅಭಿಷೇಕ್ ನಾಯಕ್ ಪ್ರೆಸೆಂಟ್ ಸರ್. ಅರ್ಪಿತಾ ಪ್ರೆಸೆಂಟ್ ಸರ್. ಅಮಿತ್ ಪ್ರಭು ಸರ್. ಗಿರೀಶ್ ಪ್ರೆಸೆಂಟ್ ಸರ್. ಎಸ್ ಜಾನಕಿ
ವಾಟ್ ಹ್ಯಾಪನ್ ಟು ಹರ್? ಗೊತ್ತಿಲ್ಲ ಸರ್. ಪ್ಲೀಸ್ ಸಿಟ್ ಡೌನ್. ರಾಮಚಂದ್ರಾಯನ್, ರಾಮಚಂದ್ರಾಯನ್. ಸರ್, ಪ್ರೆಸೆಂಟ್. ಡೇ ಡ್ರೀಮರಾ, ಇಡಿಯಟ್. ಸಿಟ್ ಡೌನ್. ಶ್ರಾವ್ಯ. ನಾನೇನ್ ಮಾಡಿದ್ನು? ಏಯ್, ಕರಿಯೋ. ಹಾಯ್, ಅವಳನ್ನ ಕರಿ. ಓಯ್, ಜಯ, ಜಯ. ಏನು? ಶುಭನ್ ಕರಿ. ಶುಭ. ರಾಮ್ ಕರೀತಿದ್ದಾನೆ. ಏನು? ಜಾನು ಎಲ್ಲಿ? ಗೊತ್ತಿಲ್ಲ. ಹೊಡೆದು ಬಿಡ್ತೀನಿ. ಅಲ್ಲಿವರೆಗೂ ನಾನೇನ್ ಕಳೆಪುರಿ ತಿಂತಿರ್ತೀನ? ಜೊತೆಗೆ ಇರ್ತೀಯ, ಅಷ್ಟು ಗೊತ್ತಿಲ್ವಾ? ನಾನು ನಿಮ್ ಜೊತೆನೆ ತಾನೇ ಇರ್ತೀನಿ. ನನಗೆ ಗೊತ್ತಾಗುತ್ತೆ. ತಿಳ್ಕೊಳಕ್ಕಾಗಲ್ವಾ? ತಿಳ್ಕೊಂಡು ನಾನೇನ್ ನ್ಯೂಸ್ ಪೇಪರ್ ಅಲ್ಲಿ ಹಾಕ್ಸ್ಬೇಕು. ಜಾನು ಮನೆ ಎಲ್ಲಿದೆ ಅಂತ ವಿಚಾರಿಸಿದೆ. ಇಲ್ಲೇ ದೇವಸ್ಥಾನ ದಾಟಿ ಮುಂದೆ ಹೋದ್ರೆ ಅಲ್ಲೇ ಎಲ್ಲೋ ಇದೆಯಂತೆ. ಮನೆಗೆ ಹೋಗ್ತಾ ನೋಡ್ಕೊಂಡು ಹೋಗೋಣ. ಹೊರಟ್ಬಿಡಣ್ವಾ? ಸಂಜೆ ಆಗ್ತಿದೆ. ಇನ್ನೂ ಲೇಟಾಗಿ ಹೋದ್ರೆ ಅಮ್ಮ ಬೈತಾರೆ. ಸೋಮವಾರ ಹೇಗೋ ಬಂದೇ ಬರ್ತಾಳಲ್ವಾ? ಯಾಕೋ ಲೇಟು? ಸ್ಪೆಷಲ್ ಕ್ಲಾಸ್ ಇತ್ತು. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆಮಾತೇಕೆ. ನಗುವ ನಯನ ಮಧುರ ಮೌನ ಮಿಡಿವ. ಹೋಗಿ ಹೋಗಿ. ಬೆಲ್ ಹೊಡಿದ್ ಹೋಗ. ಹೋಗ ಹೋಗ. ಜಾನು ಬಂದ್ಲು. ಏ ಜಾನು, 4-5 ದಿನ ಆದ್ಮೇಲೆ ಜಾನು ನೋಡ್ದೆ. ಅದು ಅವಳಿಗೆ ಹುಷಾರಿಲ್ದೆ. ಮೊದ್ಲಿನ ಥರ ಇದ್ದಿದ್ರೆ ಓಡೋಗಿ ಏನು ಎತ್ತ ಅಂತ ವಿಚಾರಿಸ್ತಿದ್ದೆ. ಆದರೆ ಅವತ್ತು ಆ ಜಾಗ ಬಿಟ್ಟು ಅಲ್ಲಾಡಕ್ಕಾಗಲಿಲ್ಲ.
ಏನೋ ತಡೆದ್ಬಿಡ್ತು. ನನ್ನ ಬಿಟ್ಟು ಉಳ್ದವರೆಲ್ಲ ವಿಚಾರಿಸ್ತಿದ್ರು. ಆದರೆ ನನ್ನ ಮನಸ್ಸಲ್ಲಿ ಅವಳ ಹತ್ರ ಹೋಗಿ ಕೈ ಹಿಡ್ದು ಏನಾಯ್ತು, ಯಾಕೆ ಇಷ್ಟು ದಿನ ಬಂದಿಲ್ಲ, ನಾನು ನಿನ್ನ ನೋಡಿದೆ ಎಷ್ಟೆಲ್ಲ ಒದ್ದಾಡಿದೆ ಅಂತೆಲ್ಲ ಹೇಳಬೇಕು ಅಂತ ಅನಿಸ್ತಿತ್ತು. ಆದರೆ ಆಗಲಿಲ್ಲ. ಅಲ್ಲಮ್ಮ, ತುಂಬಾ ಸುಸ್ತಾಗಿರೋ ತರ ಕಾಣ್ತಾ ಇದೀಯಾ. ಇನ್ನೂ 1-2 ದಿನ ರೆಸ್ಟ್ ತಗೊಂಡು ಬರುತ್ತಾನೆ? ಇಲ್ಲ ಸರ್, ಪರವಾಗಿಲ್ಲ. ಶುಭ, ಸ್ವಲ್ಪ ನೋಡ್ಕೊಳಮ್ಮ. ಸರಿ ಸರ್. ಅವಾಗ ನಂಗೆ ಅದೇನು ಅಂತ ಸರಿಯಾಗಿ ಅರ್ಥ ಆಗಲಿಲ್ಲ. ಆದರೆ ಅದೇ ನನ್ನ ಫಸ್ಟ್ ಲವ್. ನನ್ನೊಳಗೆ ಏನು ನಡೀತಾ ಇದೆ ಅಂತ ಗೊತ್ತಾಗ್ಲಿಲ್ಲ. ಒಳಗೊಳಗೇನೋ ಒಂಥರ ಖುಷಿ, ಮನ್ಸು ಜಿಗಿತಾ ಇತ್ತು. ಇಲ್ದಿರೋ ಮೀಸೆನ ತಿರುಗ್ತಾ ಇದ್ದೆ. ಅದಾದ್ಮೇಲೆ ಜಾನು ಹತ್ರ ನಾರ್ಮಲ್ ಆಗಿ ಮಾತಾಡೋಕೆ ಆಗಲಿಲ್ಲ. ಏನೋ ಒಂಥರ ನಾಚಿಕೆ. ಅವಳು ನನ್ನ ಕಡೆ ನೋಡಿದ್ರೆ ಸಾಕು, ನಾನು ಅಲ್ಲೇ ಬಚ್ಚಿಟ್ಕೊಂಡ್ಬಿಡ್ತಿದ್ದೆ. ಆದರೆ ಈ ವಿಷಯನ ಶುಭನ ಹತ್ರ ಹೇಳ್ದೇ ಇರೋಕ್ಕಾಗ್ಲಿಲ್ಲ. ಎಲ್ಲಾನು ಕಣ್ಸನ್ನಲ್ಲೇ ನಡೀತಾ ಇತ್ತು. ಯಾರು ಕಂಡಿಡಿಯಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಅದೇಗೋ ಗಿರಿ ಗೊತ್ತಾಯ್ತು. ಅವನಿಗೆ ಗೊತ್ತಾದ್ರೆ ಮುರಳಿಗೂ ಗೊತ್ತಾದಂಗೆ. ಹಿಂಗೋ ಮನ್ಸಲ್ಲಿ ಏನೇನೋ ಇಟ್ಕೊಂಡು ಓದೋದ್ರ ಕಡೆ ಗಮನ ಕೊಡದೆ ಇರ್ಬೇಡ, ಸರಿನಾ? ನನಗೇನಾದ್ರೂ ಹೇಳ್ಬೇಕಾಗಿತ್ತಾ? ಭಯನಾ? ಸರಿ, ಹಾಗಿದ್ರೆ ನಾನು ಹೊರಡ್ಲಾ? ಹೇಳಿದ್ನಾ? ಹೇಳ್ದೇನೋ? ಸೈಲೆನ್ಸ್. ಜಾನಕಿ ಬಾಮ್ಮ. ಏಯ್, ಆಕಾಶ ದೀಪ ಆಡಕ್ ಹೇಳೋ. ಜಾನು ಜಾನು, ಆಕಾಶ ದೀಪ ಆಡ್ಬೇಕಂತೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ, ಹೊಸ ಬಗೆ ಗುಂಗಿನ ನಿಶೆತಾರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಅವನು ಅಷ್ಟೊಂದು ಕೇಳ್ತಿದ್ದಾನಲ್ಲ, ಆಕಾಶ ದೀಪ ಸಾಂಗ್ ಯಾಕೆ ಹಾಡಲ್ಲ ನೀನು? ಅಣ್ಣ ಜಾಮೆಟ್ರಿ ಬಾಕ್ಸ್ ತಗೊಂಡಿದ್ದಾನೆ, ನೀನು ಹಾಡು ಹೇಳಿದ್ರೆ ಮಾತ್ರ ಕೊಡ್ತಾನಂತೆ. ಆ ಹಾಡಲ್ಲಿ ಏನಿದೆಯೋ ನನ್ಗಂತೂ ಗೊತ್ತಿಲ್ಲ. ಅವನ್ ಅಷ್ಟೊಂದು ಕೇಳ್ತಿದ್ದಾನಲ್ವಾ, ಹಾಡಕ್ಕೇನ್ ನಿನ್ಗೆ? ಜಾನಕಿ. ಮಿಸ್ ಜಾನಕಿ, ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಪವನಗಂಗಾ ಸಿನಿಮಾದಿಂದ ಆಕಾಶ ದೀಪವೇ ನೀನು ಸಾಂಗ್ ಹಾಡ್ಬೇಕಂತೆ. ಮಿಸ್ಟರ್ ಮುರಳಿ, ಇದು ಗಣೇಶ ಹಬ್ಬದ ಆರ್ಕೆಸ್ಟ್ರಾ ಅಲ್ಲ. ನಾವು ಕೇಳ್ಬೇಕಾಗಿರೋ ಸಾಂಗ್ನ ಇನ್ಯಾರ ಕೈಲೋ ಚೀಟಿ ಕೊಟ್ಟು ಕಳ್ಸೋದಿಕ್ಕೆ. ಅರ್ಥ ಆಯ್ತಾ? ಏನಂದ್ಲೋ? ಹಾಡ್ತಾಳಂತ ಮಗ. ಈಗ ನೋಡು ಮಜಾ, ಬೇರೆ ಹಾಡಾಡ್ತಾಳೆ. ಓ ಗುಣವಂತ, ಓ ಗುಣವಂತ, ನಿನ್ನ ಗುಣಗಾನ ಮಾಡಲು ಪದಗಳು ಸಿಗುತ್ತಿಲ್ಲ, ಪದಗಳು ಸಿಗುತ್ತಿಲ್ಲ. ಓ ಗುಣವಂತ, ಓ ಗುಣವಂತ, ನಿನ್ನ ಗುಣಗಾನ ಮಾಡಲು ಪದಗಳು ಸಿಗುತ್ತಿಲ್ಲ.
ಪದಗಳೇ ಸಿಗುತ್ತಿಲ್ಲ. ಹಾಯ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಚಾಕ್ಲೇಟ್ ತಗೋ. ದೇವಸ್ಥಾನಕ್ಕೆ ಹೋಗಿದ್ದ? ಬೆಳಿಗ್ಗೆನೆ ಹೋಗಿದ್ದೆ. ನಿನ್ ದೇವ್ರ ಕೊಟ್ಟ ಅಣ್ಣ ಎಲ್ಲಿ? ಹಿಂದೆ ಬಂದ. ತಿರ್ಗ್ಬೇಡ. ಜಾನು, ಡ್ರೆಸ್ ಚೆನ್ನಾಗಿದೆ. ಎಲ್ಲಿ ತಗೊಂಡೆ? ಪ್ರಿಯಾಂಕಾ ಫ್ಯಾಷನ್ಸ್. ಅಪ್ಪ ಕೊಡ್ಸಿದ್ದು. ಈಗ ನೋಡು, ತಿರುಗು. ತಗೋ. ಯಾಕೋ ಸರಿಯಾಗಿ ಇಟ್ಕೊಳ್ಳೋ, ನನಗೆ ಹೊಡಿತಾನೆ. ಇನ್ನೊಂದ್ ತಗೋ. ಎಮ್ಮೆ ತರ ಬೆಳ್ದಿದ್ಯಾ. ನಿನಗ್ ಒಂದ್ ಚಾಕ್ಲೇಟ್ ಎಲ್ ಸಾಲತ್ತೆ? ಇನ್ನೊಂದ್ ತಗೋ. ಮ್ಯಾಂಗೋ ಬೈಟ್ ತಗೊಳ್ಳೋ. ಥ್ಯಾಂಕ್ಸಾ? ಇವತ್ ನನಗ್ ಏನ್ ದಿನ ಗೊತ್ತಾ? ಒಂದ್ ವಿಶ್ ಕೂಡ ಮಾಡಲ್ವಾ? ಹ್ಯಾಪಿ ಹ್ಯಾಪಿ ದೀಪಾವಳಿನ ಇಲ್ಲ ಹ್ಯಾಪಿ ನ್ಯೂ ಇಯರ್? ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್. ಯಾಕೋ ಈಗ ಬೆವರ್ತಾ ಇದ್ಯಾ? ಈಗ ಯಾರು ಏನ್ ಮಾಡಿದ್ರು? ಹೇ, ನಮ್ಮಣ್ಣ ಸ್ಪೋರ್ಟ್ಸ್ ಮ್ಯಾನ್ ಅಲ್ವಾ, ಅದಕ್ಕೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಿರ್ತಾನೆ ಕಣೆ. ಅಲ್ವೇನು? ಏನು ನೀನ್ ಎದೆ ಹಿಂಗ್ ಓಡ್ಕೊಂತ ಇದೆ? ಏನು? ನೀನೇ ಮುಟ್ ನೋಡು. ಒಂದ್ ಹುಡುಗಿ ಮುಂದೆ ಮಾತಾಡಕ್ಕಾಗಲ್ವಾ? ಮರ್ಯಾದೆ ಹೋಗುತ್ತೆ, ಎದ್ದೇಳು. ಜಾನು ನೋಡಿದ್ರೆ ಮೂರ್ಛೆ ಹೋಗುವಂತ ವಿಷಯ ಏನಿದೆ ಅಂತ ಶುಭಾಗೂ ಗೊತ್ತಾಗ್ಲಿಲ್ಲ. ನನ್ ಮೇಲೊಬ್ಬ ಹುಡುಗ ಯಾಕಿಷ್ಟು ಜೀವ ಇಟ್ಟಿದ್ದಾನೆ ಅಂತ ಜಾನುಗೂ ಗೊತ್ತಾಗಿಲ್ಲ. ಆದ್ರೆ 9th ಸ್ಟ್ಯಾಂಡರ್ಡ್ ರಾಮಚಂದ್ರ ತೀರ್ಥಳಿ ಆಗಿರೋ ನನಗೆ ಯಾವ ಡೌಟು ಇರಲಿಲ್ಲ. ಸ್ಕೇಲಲ್ಲಿ ಎಳೆಯೋ ಸ್ಟ್ರೈಟ್ ಲೈನ್ ತರ ನನ್ನ ನೋಟ ಮಾತ್ರ ಯಾವಾಗ್ಲೂ ಜಾನು ಮೇಲೆ ಇರ್ತಿತ್ತು. ಮದ್ವೆ ಆದ್ಮೇಲೆ ಜಾನಕಿ ಹೆಸರು ಏನ್ ಗೊತ್ತಾ? ಏನು? ಜಾನಕಿ ರಾಮಚಂದ್ರ. ಜಾನು, ಏನಿಲ್ಲ, ಹೋಗು. ಹೆಂಗೋ ಏನೋ ಬೀಸೋ ಗಾಳಿ ತರ, ಹರಿಯೋ ನೀರಿನ ತರ ನನ್ನ ಜೀವನ ಸಾಗ್ತಾ ಇತ್ತು. ಏನಪ್ಪ ರಾಮಚಂದ್ರ, 2 ತಿಂಗಳು ಬೇರೆ ರಜಾ. ನಾನ್ ನೋಡ್ದೆ ಹೆಂಗಿರ್ತೀಯೋ? ಏ ಜಾನು, ಬೇಗ ಬಾರೆ. ಇನ್ನು ಎಷ್ಟು ದಿನ ಅಂತ ಹೋಗೆ ಬಾರೆ ಅಂತೀಯ? ನಿಂಗೆ ಗೊತ್ತಿಲ್ದಿರದ ಬಾಯಿ ತುಂಬಾ ಅತ್ತಿಗೆ ಅಂತ ಕರಿವ ತಾನೆ, ಅಲ್ವೇನೋ? ಅದೆಲ್ಲ ನನಗೆ ಗೊತ್ತು, ನೀನೇನ್ ಹೇಳ್ಬೇಡ. ಬೇಗ ನಡೀರೋ. ಅಪ್ಪ ನೀನು ಬಾರಪ್ಪ. ಬಂದೆ. ಹೊರಡ್ಲಾ?
ಅವಳು ಬರ್ತಿದ್ದಾಳೆ ಅಂತ ನಿನ್ಗೆ ಹೇಗೋ ಗೊತ್ತು? ಅಯ್ಯೋ ಯಾವನಿಗೆ ಗೊತ್ತು? ಒಂದು ವಾರದಿಂದ ಎಷ್ಟು ಫೋನ್ ಮಾಡಿದೀನಿ, ಎಷ್ಟು ಮೆಸೇಜ್ ಮಾಡಿದೀನಿ ಗೊತ್ತಾ? ಒಂದಕ್ಕೂ ರಿಪ್ಲೈ ಇಲ್ಲ. ಆಮೇಲೆ ಬರಲ್ವೇನೋ ಅಂತ ಸುಮ್ಮನೆ ಆದೆ. ಆಮೇಲೆ ಇವತ್ತು ಬೆಳಿಗ್ಗೆ ನೋಡ್ತೀನಿ ಒಂದ್ ಮೆಸೇಜು ಬರ್ತಾ ಇದೀನಿ ಅಂತ. ಮತ್ ನನ್ಗ್ಯಾಕೋ ಹೇಳಿಲ್ಲ? ಲೇ, ನನಗೇನೇ ಗೊತ್ತು, ಇದಕ್ಕೋಸ್ಕರ ಸಿಂಗಾಪುರಿಂದ ಇಲ್ಲಿಗೆ ಬರ್ತಾಳೆ ಅಂತ. ಬಂದ್ಮೇಲೆ ನೋಡ್ಕೊಳ್ಳೋಣ ಅಂತ ಸುಮ್ಮನೆ ಆದೆ. ಇವನೇನೋ ಒಳ್ಳೆ ಹೈಸ್ಕೂಲ್ ಹುಡ್ಗಂತರ ಆಡ್ತಿದ್ದಾನೆ. ಯೂನಿಫಾರ್ಮ್ ಒಂದಿಲ್ಲ ಅಷ್ಟೇ. ಬರ ಎಂಡೆ ಇವನ್ ನೋಡಿ ಏನ್ ಮಾಡ್ತಾನೆ ಇವನು. ಜಾನು ಬಂದ್ಲು ಕಣ. ಹಾಯ್ ಜಾನು, ಲಾಂಗ್ ಟೈಮ್. ರೆಡಿ ಆಗಿದೆ ಹೋಗಮ್ಮ ನೀನು. ಹೋಗೋ. ಎಲ್ಲ ಕಾಯ್ತಾ ಇದ್ವಿ ಗೊತ್ತಾ ನಿಂಗೆ? ಎಲ್ರ ಜೊತೆ ಶೇರ್ ಮಾಡ್ಬೇಕು, ನೀನ್ ಒಬ್ನೇ ತಿನ್ಬೇಡ. ಚಾಕ್ಲೇಟ್ ಸಿಂಗಾಪುರ್ದ ಬಾಬಾ ಎಲ್ಲ ಕಾಯ್ತಾ ಇದ್ವಿ ನಿಂಗೆ. ಮುರಳಿ, ಹಾಯ್ ಜಾನು. ಸಾರಿ ಸ್ವಲ್ಪ ಲೇಟ್ ಆಯ್ತು. ಅಯ್ಯೋ ಸುಮ್ನೆ ರೇ, ನೀ ಬಂದಿದ್ದೆ ಗ್ರೇಟ್. ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಕಣೆ. ಏನಿ ಶುಭ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಎಲ್ಲ ಚಾಕ್ಲೇಟ್ ಮಕ್ಳು ತಗೊಂಡೋಗ್ಬಿಡ್ತೀನ. ಬೇರೆಯವ್ರು ಕೂಡ. ಎಷ್ಟ್ ತಿಂಗಳು? 7 months, 2ನೇದು. ಇಷ್ಟೊಂದ್ ಜನ ಸೇರ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿಂದೇನಾ ಅರೇಂಜ್ಮೆಂಟ್ಸ್ ಎಲ್ಲ? ಕಣೆ ಚೆನ್ನಾಗಿದ್ಯಾ? ಎಲ್ಲ ಬರ್ತೀವಿ ಅಂತ ಹೇಳಿ ಎಲ್ ಕೈ ಕೊಟ್ಬಿಡ್ತಾರೋ ಅಂತ ಹೆದರ್ಕೊಂಡ್ಬಿಟ್ಟಿದ್ವಿ. ಯಾಕಂದ್ರೆ ಊಟ ಬೇರೆ ಜಾಸ್ತಿ ಆರ್ಡರ್ ಮಾಡಿದ್ವಲ್ಲ. ಸದ್ಯ ಎಲ್ರು ಬಂದ್ರು. ಏನೇ ರಾಮ್. ರಾಮ್ ಎಮ್ಮೆ ಏನು ಚಿಕ್ಕ ಮಕ್ಕಳ ತರ ಒಳ್ಳೆ ಬಲೂನ್ ಇಟ್ಕೊಂಡು ಆಡ್ತಾ ಇದ್ಯಾ? ಬಾರೋ. ಇಲ್ಲ ಹೋಗ್. ಬಾರೋ ಹೋಗೋ. ಜಾನು ಬಂದಿದ್ದಾಳೆ, ಬಾರೋ. ಇಲ್ಲ ಹೋಗ. ಬಾರ ಬಾರ ಬಾರ. ವಯಸ್ಸಾಗಿದೆ ಕಣೋ, ಸ್ಕೂಲಲ್ಲಿ ಹೊಡ್ದಂಗ್ ಬಡಿತಲ್ಲ. ಬಾರೋ ಹೋಗೋಣ. ಹೊಡೆದು ಬಿಡ್ತೀನಿ, ಹೋಗ ಹೋಗ. ಏನಾಯ್ತು? ಬಾರೋ ಅಂತ ಕರೆದ್ರೆ ಹೊಡೆದು ಕಳ್ಸ್ಬಿಟ್ಟ ಕಣೆ. ಏನು? ಏನಿಲ್ಲ ಜಾನು, ಅದು ರಾಮ್ ಬಂದಿದ್ದಾನೆ. ರಾಮ್? ಗುರ್ತ್ ಸಿಕ್ತಾ? ಜಾನು ಹೇಗಿದ್ಯಾ ರಾಮ್? ನಾನು ಚೆನ್ನಾಗಿದ್ದೇನೆ. ನೀನು? ನಂಬೋಕೆ ಆಗ್ತಿಲ್ಲ ಅಲ್ವಾ ನಾವ್ ಈ ರೀತಿ ಮೀಟ್ ಮಾಡ್ತೀವಿ ಅಂತ? ಟ್ವೆಂಟಿ ಇಯರ್ಸ್ ಆಯ್ತಲ್ವಾ? ಗುರ್ತೇ ಸಿಗ್ತಾ ಇಲ್ಲ. ಲಾಸ್ಟ್ ಟೈಮ್ ನೋಡಿದಾಗ ಮೀಸೇನೇ ಇರಲಿಲ್ಲ. ಏನ್ ಮಾಡ್ಕೊಂಡಿದ್ಯಾ ರಾಮ್?
ಫೋಟೋಗ್ರಾಫರ್, ಟ್ರಾವೆಲ್ ಫೋಟೋಗ್ರಾಫರ್. ಮಾತಾಡ್ಕೊಂಡ್ ಕರ್ಕೊಂಡ್ ಬರ್ತೀಯ ಅಂದ್ರೆ ಎತ್ಕೊಂಡ್ ಬರೋ ಹಾಗೆ ಮಾಡ್ಬಿಟ್ಟಿಯಲ್ಲೇ. ನೀರ್ ಕುಡಿ, ನೀರ್ ಕುಡಿ. ಥ್ಯಾಂಕ್ಸ್. ಎಷ್ಟು ವರ್ಷ ಆದ್ಮೇಲೆ ಬಂದಿದ್ದಾಳೆ, ಹೀಗ್ ಮಾಡ್ಬಿಟ್ಟಿಯಲ್ಲೋ. ಇಲ್ಲ, ಅದು ಎಡು ಬಿದ್ದೋದು. ಏನಾದ್ರೂ ಮಾತಾಡದ್ನಾ ಅಥವಾ ನೋಡ್ತಿದ್ದ ಹಾಗೆ? ಸಾರಿ. ಇದಕ್ಕೆ ಅಂತಾನೆ ಸಿಂಗಾಪುರಿಂದ ಬಂದಿದ್ದಾಳೆ. ಅಟ್ಲೀಸ್ಟ್ ಹೇಗಿದ್ದಾಳೆ ಅಂತ ವಿಚಾರಿಸಿದ್ಯಾ? ಒಳ್ಳೆ ಸಣ್ಣ ಹುಡುಗಂತರ ಆಡ್ಕೊಂಡು ಅವಳಿಗೆ ಮದ್ವೆ ಆಗಿ ಒಬ್ಳು ಮಗಳಿದ್ದಾಳೆ. ಕೇಳಿದ್ಯಾ? ನೀವೆಲ್ಲ ಊಟ ಮಾಡಿದ್ರಾ? ನಮ್ದು ಬಿಡು, ನಿಂದಾಯ್ತಾ? ನಾರ್ಮಲಿ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ನಾನು ಊಟ ಮಾಡಲ್ಲ. ಏಯ್, ಊಟ ಆದ್ಮೇಲೆ ಕೂತಿದ್ದ ಜಾಗದಲ್ಲಿ ಜಾಸ್ತಿ ಹೊತ್ತು ಕೂತ್ಕೋಬಾರ್ದು. ಹೇಗ್ ಡೈಜೆಸ್ಟ್ ಆಗುತ್ತೆ? ಹೋಗೊಂದ್ 2 ರೌಂಡ್ ಹಾಕೊಂಡ್ ಬಾ, ಹೋಗು. ಹಲೋ, ಇವಾಗ ಬಂದೇನೋ ನಮ್ಮೂರ್ ತಿಂಡಿ ಹತ್ರ. ಸೀದಾ ಮನೆಗೆ ಹೋಗಿ ಮಲ್ಕೊಂಡ್ಬಿಡ ರಾಜ. ಏನ್ ಮಾಡ್ತಿದ್ಯಾ ನೀನು? ನೋಡು, ಇದೆಲ್ಲ ಚೆನ್ನಾಗಿರಲ್ಲ, ಹೇಳ್ತಿದ್ದೀನಿ. ಅದ್ಗೆ ಅವ್ರೆ, ಏನಿದು ನನ್ಗೆ ಕೊಡ್ತಿರೋ ಲಂಚನ? ಇಲ್ಲ ನಾದ್ನಿ ಅವರೇ, ಊಟ ಮಾಡದ್ಮೇಲೆ ಕೂತಿದ್ದ ಜಾಗದಲ್ಲಿ ಕೂರ್ಬಾರ್ದು. ಮೆತ್ತಿಗೆ 2 ರೌಂಡ್ ಹಾಕೊಂಡ್ ಬನ್ನಿ, ಹೋಗಿ. ನಿಂದಾಯ್ತಾ? ಇಲ್ಲ. ಫೋನು. ನೀನು ಊಟ ಮಾಡಿಲ್ಲ ಅಲ್ವಾ? ಏಯ್ ಮುರಳಿ, ಸ್ಕೂಲಲ್ಲಿ ಕಟ್ಟಾಗಿದ್ದ ಕನೆಕ್ಷನ್ನ ನಾವೇ ಜಾಯಿನ್ ಮಾಡಿದ್ವೇನೋ ಅಂತ ಅನಿಸ್ತಾ ಇದೆ ಕಣೋ. ನನಗೂ ಹಾಗೆ ಅನ್ನಿಸ್ತಾ ಇದೆ. ತಪ್ಪೇನೂ ನಡೆಯಲ್ಲ ಅಲ್ವೇನೋ? ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇಲ್ಲ. ಮತ್ತೆ ಇವರಿಬ್ಬರ ಮಧ್ಯೆ ಏನಾದ್ರೂ ನಡೆದು ಸಿಂಗಾಪುರಲ್ಲಿರೋ ಇವಳ ಗಂಡನ ಗೊತ್ತಾಗಿ ಇಷ್ಟೆಲ್ಲ ಆರ್ಗನೈಸ್ ಮಾಡಿರೋ ನಮ್ಮಿಬ್ಬರನ್ನ ಹುಡುಕೊಂಬಂದು ಬೂಟಲ್ಲಿ ಹೊಡೆದ್ರೆ ನಮಗದೇ ಸಂಕ್ರಾಂತಿ, ನಮ್ಗದೇ ಯುಗಾದಿ, ನಮಗದೇ ದೀಪಾವಳಿ. ಸುಮ್ನೆ ಇರೋ, ನೀನ್ ಬೇರೆ. ನನ್ನ ಪ್ರೀತಿಯ ಕರೆಗೆ ಹೋಗೊಟ್ಟು ನಾವು ಆಯೋಜನೆ ಮಾಡಿರ್ತಕ್ಕಂಥ 99 ರೀಯೂನಿಯನ್ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರ್ಯಾರು ಬಂದಿಲ್ವೋ ಅವರು ಈ ಒಂದು ಗ್ರೇಟ್ ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡ್ರು ಅಂತ ಹೇಳೋದಕ್ಕೆ ಬಯಸ್ತೀನಿ. ಜೊತೆಗೆ ನಾವು ಆಯೋಜನೆ ಮಾಡಿರುವ 99 ರೀಯೂನಿಯನ್ ಕಾರ್ಯಕ್ರಮಕ್ಕೆ ಸಿಂಗಾಪುರಿಂದ ಬಂದು ನಮ್ಮೆಲ್ಲರಿಗೂ ಸರ್ಪ್ರೈಸ್ ಕೊಟ್ಟಿರುವ ನಮ್ಮೆಲ್ಲರ ಪ್ರೀತಿಯ ಜಾನು, ದಯವಿಟ್ಟು ವೇದಿಕೆ ಮೇಲೆ ಬಂದು ತಮ್ಮ ಅನಿಸಿಕೆಯನ್ನು ಹೇಳ್ಕೋಬೇಕು ಅಂತ ಕೇಳ್ಕೊತೀನಿ. ಜಾನು, ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ಮಲೆನಾಡ ಕೋಗಿಲೆ
ಸಿಂಗಾಪುರದ ನವಿಲೆ ನಿನ್ನ ಹಾಡ್ ಕೇಳಿ ಸುಮಾರು ವರ್ಷಗಳು ಆಗೋಯ್ತು. ಇವಾಗ ಒಂದ್ ಹಾಡು ಹಾಡ್ಲೇಬೇಕು. ಜಾನು ಒಂದ್ ಸಾಂಗ್ ಹಾಡ್ಲೇಬೇಕು. ಈಗ ತಾನೇ ಐಸ್ ಕ್ರೀಮ್ ತಿಂದಿದ್ದೀನಿ. ಅದೆಲ್ಲ ಗೊತ್ತಿಲ್ಲ, ಹಾಡ್ಲೇಬೇಕು. ನಾವ್ ಇವಾಗ ಕೇಳಲೇಬೇಕು. ಮುಳ್ಳಿ 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 ಏನೋ ಆಕಾಶದೀಪ ಸಾಂಗ್ ಹೆಂಗೋ ಹೇಳಿಲಿ. ಹಾಡಕ್ಕೆ ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನೂರಿವೆ. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನೂರಿವೆ. ಜೀವ ಜೀವ ಸೇರಲು ಮಾತು ಏತಕ್ಕೆ, ಜೀವ ಜೀವ ಸೇರಲು ಮಾತು ಏತಕ್ಕೆ. ಒಲವಿನ ಕಾವ್ಯಕ್ಕೆ ಹಿಂದೆ ಪೀಠಿಕೆ. ಹೇಳಿಲ್ವಾ? ಎಲ್ಲ ಬಂದ್ರಾ? ರೆಡಿನಾ? ಏ ಜಾನು ಇಲ್ಲೋಡು. ಯಾಕೋ ತುಂಬಾ ತಲೆ ನೋವ್ತಾ ಇದೆ. ಹೋಗ್ತಾ ಎಲ್ಲಾದ್ರೂ ಕಾಫಿ ಕುಟ್ಕೊಂಡು ಹೋಗೋಣ. ಸರಿ, ಎದ್ದು ನಡಿ, ಹೊರಡೋಣ. ಇನ್ನೂ ಎಷ್ಟು ದಿನ ಇರ್ತೀಯ ಇಂಡಿಯಾದಲ್ಲಿ? ನಾಳೆ ಅರ್ಲಿ ಮಾರ್ನಿಂಗ್ ಫ್ಲೈಟು. ಯಾಕಷ್ಟು ಅರ್ಜೆಂಟು? ನೀನ್ ಬೇರೆ. ಟಿಕೆಟ್ ಕನ್ಫರ್ಮ್ ಆಗಿರ್ಲಿಲ್ಲ, ಕೊನೆಗೆ ಕನೆಕ್ಟಿಂಗ್ ಫ್ಲೈಟ್ ಸಿಕ್ತು. ಮುಂಬೈಗೆ ಹೋಗ್ಬೇಕು. ಒಂದ್ 4 ದಿನ ಇರೋ ತರ ಬರ್ಬೇಕ್ ತಾನೆ? ನನಗೂ ಈಗ ಹಾಗೆ ಅನ್ನಿಸ್ತಿದೆ. ಮತ್ತೆ ಇದ್ಬಿಟ್ಟು ಹೋಗೋತಾನೆ? ಮಗಳನ್ ಬಿಟ್ಟು ಬಂದಿದ್ದೀನಿ ಕಣೋ, ಅವಳಿರಲ್ಲ. ಮಗಳ? ಹ್ಮ್. ಓಹೋ, ಏನ್ ಹೆಸರು? ಪ್ರತೀಕ್ಷಾ. ಇಲ್ಕೊಡು. ಅರೆ, ಎಷ್ಟು ಕ್ಯೂಟ್ ಆಗಿದ್ದಾಳಲ್ಲ. ಹೌದು. ದೃಷ್ಟಿ ಆಗುತ್ತೆ, ಕೊಡೆ ಇಲ್ಲಿ ಸಾಕು. ಸಿಂಗಾಪುರಲ್ಲಿ ತೆಗ್ದಿದ್ದ. ನೋಡೆ ಜಾನು, ನಿನ್ ಮುಂದೆನೆ ನಿನ್ ಮಗಳಿಗೆ ಲೈನ್ ಹೊಡಿತಾ ಇದ್ದಾನೆ. ನಾನ್ ಸ್ಕೂಲಲ್ಲಿ ಇದ್ದಾಗೆ ಇದ್ದಾಳಲ್ವಾ? ಎಲ್ರೂ ಹಾಗೆ ಹೇಳ್ತಾರೆ. ಅದಕ್ಕೆ ಹೇಳೋದು ಬ್ರದರ್, ಸರಿಯಾದ ಟೈಮಲ್ಲಿ ಮದ್ವೆ ಆಗ್ಬೇಕು ಅಂತ. ಇಲ್ದೆ ಹೋದ್ರೆ ಹೀಗೆ ಮೊಬೈಲಲ್ಲಿ ಮಕ್ಳ ಫೋಟೋ ನೋಡ್ಕೊಂಡು ಕೂತ್ಕೋಬೇಕಾಗತ್ತೆ. ಏನು, ಇನ್ನು ಮದ್ವೆ ಆಗಿಲ್ವಾ? ಇಲ್ಲ. ಇದು ಬೇಕಿತ್ತ ಇವಾಗ? ಊರೂರ್ ಸುತ್ತವ್ರಿಗೆ ಯಾರೇ ಹೆಣ್ ಕೊಡ್ತಾರೆ? ಯಾಕೆ ನೀನು ಮದ್ವೆ ಆಗಿಲ್ಲ ರಾಮ್? ಇಲ್ಲ, ಅಪ್ಪ ಮನೇಲಿ ನೋಡ್ತಿದ್ದಾರೆ. ರಾಮ್, ಗಾಡಿ ಇತ್ತು, ಓಡೋಣ, ಲೇಟ್ ಆಗುತ್ತೆ. ನಾನು ಆಚೆ ಗಾಡಿ ಹತ್ರ ಕಾಯ್ತಿರ್ತೇನೆ. ಮೊಬೈಲ್ ಕಾಫಿ ಕುಡ್ದಾಯ್ತಲ್ಲ, ಕುಡಿಲಿ. ತಲೆನೋ ಹೋಯ್ತಲ್ಲ, ನಡಿ ಹೊರಡು, ಬಾ, ಲೇಟ್ ಆಗುತ್ತೆ, ಬಾ. ಏನಾದ್ರೂ ಪ್ರಾಬ್ಲಮಾ?
ಏನಿಲ್ಲ. ನಾನೊಬ್ಳು ಕೇಳ್ತಾನೆ ಇದ್ದೀನಿ, ಒಬ್ಬೊಬ್ರಾಗ ಎದ್ದು ಹೋಗ್ತಿದ್ದೀರಲ್ಲ, ನೀವೆಲ್ಲ ಒಂದ್ ಜೊತೆನೇ ಇರ್ತೀರಾ ತಾನೆ? ಅದು ಅವರಪ್ಪ ಅದು ಇಲ್ಲ, ಗಿರಿ, ಅದೇನಿಲ್ಲ. ನಾನ್ ನಿನ್ನೆ ಕೇಳ್ತಾ ಇದೀನಿ, ಅವನಿಗೆ ಯಾಕಿನ್ನು ಮದ್ವೆ ಆಗಿಲ್ಲ? ಏ ಮುರಳಿ, ನಾನೇನಾದ್ರೂ ತಪ್ಪು ಮಾತಾಡ್ನೇನೋ? ಇರ್ಲಾರ್ದೆ ಇರುವೆ ಬಿಡ್ಕೊಂಡಿರ್ತಲ್ಲ, ಇದಕ್ಕೆ ಹೇಳೋದು. ಬುದ್ಧಿಗಿದ್ದಿದೆ ನಿನಗೆ? ಯಾವ ಒಳ್ಳೆ ಇವಳು, ತಗೋ ಅವಳ ಜೊತೆ ಹೋಗು, ಅವಳನ್ನ ಡ್ರಾಪ್ ಮಾಡಿ ಆಮೇಲೆ ನೀನು ಡ್ರಾಪ್ ತಗೋ. ಅರ್ಥ ಆಯ್ತಾ ಇಲ್ವೋ? ಏ, ಯಾವ ಕಡೆ ಹೋಗ್ತಿದ್ಯೋ? ಫಸ್ಟ್ ಜಾನನ್ ತಾನೇ ಡ್ರಾಪ್ ಮಾಡ್ಬೇಕು. ನಿಮ್ಮನೆ ಇಲ್ಲಿಂದ ಹತ್ರ ಅಲ್ವಾ, ಫಸ್ಟ್ ನಿನ್ ಬಿಟ್ಬಿಡ್ತೀನಿ. ಇದು ತುಂಬಾ ದೂರ ಕಣೋ ರಾಮ್. ನಿನಗೆ ಗೊತ್ತಾ, ನನಗೆ ಗೊತ್ತಾ? ಹೌದು, ಚಂದ್ರ ಲೇಔಟ್ಗೆ ಹೋಗೋದಕ್ಕೆ ವಿಜಯನಗರ ಕಡೆಯಿಂದ ಹೋದ್ರೆ ದೂರ, ಗೋರ್ಗುಂಟೆ ಪಾಳ್ಯ ಕಡೆಯಿಂದ ಹೋದ್ರೆ ಹತ್ರ ಅಲ್ಲ? ನಾನ್ ಗೂಗಲ್ ನೋಡ್ಲಾ? ನೀನ್ ಬೇರೆ, ಇವ್ನ್ ಹೋಗೋ ರೂಟ್ಗಳು ಗೂಗಲ್ ಅಲ್ಲಿ ತೋರ್ಸೋದೇ ಇಲ್ಲ. ಏಯ್, ನೀನ್ ಸೀರಿಯಸ್ ಆಗಿ ಹೇಳಿದ್ಯಾ ಇಲ್ಲ ತಮಾಷೆ ಮಾಡಿದ್ಯಾ? ಅಫ್ಕೋರ್ಸ್ ನಾನ್ ಸೀರಿಯಸ್ ಆಗಿ ಹೇಳ್ದೆ. ಮೆಲ್ಲಗೆ ಮೆಲ್ಲಗೆ. ಏಯ್, ಮರ್ಯಾದೆಯಿಂದ ಅವಳನ್ನ ಡ್ರಾಪ್ ಮಾಡಿ ಮನೆಗೆ ಹೋಗೋದ್ ಕಲಿ. ನನ್ನ ಬಗ್ಗೆ ನಿಂಗೆ ಗೊತ್ತಲ್ಲ ಶುಭ. ಹಲ್ಕಿಸೋದೊಂದು ಚೆನ್ನಾಗಿ ಕಲ್ತಿದ್ಯಾ. ಹುಷಾರಾಗಿ ನೋಡ್ಕೋ. ಟೇಕ್ ಕೇರ್. ಡೆಲಿವರಿ ಆದ ತಕ್ಷಣ ಫೋನ್ ಮಾಡ್ತೀನಿ. ಬಾಯ್ ಬಾಯ್. ಸಾಯಿಸ್ಬಿಡ್ತೀನಿ. ಜಾನು, ಓ, ಶುಭ ಇಲ್ಲ ಅಂದ್ರೆ ನನ್ನ ಹತ್ರ ಮಾತಾಡ್ತೀಯ ಅಲ್ವಾ? ರಾಮ್, ಯಾಕೆ ನೀನಿನ್ನು ಮದ್ವೆ ಆಗಿಲ್ಲ? ಮುಂದಕ್ಕಾದ್ರಾಯ್ತು, ಈಗೇನು ಅರ್ಜೆಂಟ್? ಸೀರಿಯಸ್ ಆಗಿ ಕೇಳ್ತಿದ್ದೀನಿ, ಯಾಕಿನ್ನು ಮದ್ವೆ ಆಗಿಲ್ಲ? ಯಾರು ಮುಂದೆ ಬಂದಿಲ್ಲ ಅನ್ಕೋ. ಪ್ಲೀಸ್ ರಾಮ್, ದಯವಿಟ್ಟು ಹೇಳು, ನನಗ್ ಗೊತ್ತಾಗ್ಬೇಕು ನೀನ್ ಯಾಕಿನ್ನು ಮದ್ವೆ ಆಗಿಲ್ಲ ಅಂತ. ರಾಮ್, ಎಲ್ಲಿದ್ಯಾ? ನಾನು ರಾಜಾಜಿನಗರದಲ್ಲಿದ್ದೀನಿ. ಅವಳನ್ನ ಹೋಟ್ಲಿಗೆ ಡ್ರಾಪ್ ಮಾಡಿದ್ಯಾ? ಹಾ, ಅವಾಗಲೇ ಬಿಟ್ಟೆ. ಏನಾದ್ರೂ ಹೇಳಿದ್ಲಾ? ಅದೇ ಅಪ್ಪನ ಬಗ್ಗೆ ಮಾತಾಡ್ತಾ ಇದ್ಲು. ಆಮೇಲೆ ಶುಭ ತುಂಬ ಒಳ್ಳೆಯವಳಲ್ವಾ ಅಂದ್ಲು. ನಾನು ಹ್ಞೂ ಅಂದೆ. ಆಮೇಲೆ ಅದು ಇದು ಮಾತಾಡ್ತಾ ಇದ್ವಿ, ಅಷ್ಟೊತ್ತಿಗೆ ಹೋಟ್ಲು ಬಂತು, ಡ್ರಾಪ್ ಮಾಡ್ಬಿಟ್ಟು ಬಂದೆ. ಹೌದೇನೋ? ಸರಿ, ನೀನೇನು ಯೋಚನೆ ಮಾಡ್ಬೇಡ, ಮನೆಗೆ ಹೋಗಿ ಮಲ್ಕೋ. ನಾನು ಬೆಳಿಗ್ಗೆ ಕಾಲ್. ಸರಿ ಶುಭ, ಗುಡ್ ನೈಟ್. ಗುಡ್ ನೈಟ್. ಶುಭ, ವೇಟ್ 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 ವೇಟ್. ಹಲೋ ಹಲೋ, ಎಲ್ಲಿದೆಯೇ? ನಾ ಹೋಟೆಲ್ ಅಲ್ಲಿದ್ದೀನಿ. ಬೆಳಿಗ್ಗೆ ಎಷ್ಟು ಗಂಟೆಗೆ ಫ್ಲೈಟು? 4:45. ಓ, ಮುಂಬೈಗೆ ಹೋಗ್ಬೇಕಲ್ಲ? ಹಾ, ಇಲ್ಲಿಂದ ಮುಂಬೈಯಿಂದ ಸಿಂಗಪುರ್. ಸರಿ, ರೀಚ್ ಆದ್ಮೇಲೆ ಫೋನ್ ಮಾಡು, ಇಲ್ಲ ಮೆಸೇಜ್ ಆದ್ರೂ ಮಾಡು. ಹಾ ಸರಿ. ಓಕೆ ಕಣೆ, ಬಾಯ್. ಬಾಯ್. ಜನ ಎಲ್ಲೋಗೋಣ? ನನ್ನನ್ ಕೇಳಿದ್ರೆ ನನಗೇನ್ ಗೊತ್ತು, ಎಲ್ಲಿಗಾದ್ರೂ ಹೋಗೋಣ. ಇಲ್ಲ, ಆಗ್ಲೇನೋ ಧೈರ್ಯವಾಗಿ ಹತ್ತಿಸ್ಕೊಂಡ್ಬಿಟ್ಟೆ, ಈಗ ಎಲ್ಲೋಬೇಕು ಗೊತ್ತಾಗ್ತಾ ಇಲ್ಲ. ಸಲೂನ್ ಹೋಗೋಣ. ಸಲೂನಾ? ಹಾ. ಯಾಕೆ?
ಇದೀನಾ? ಒಂದ್ ಕೆಲಸ ಮಾಡ, ಶಂಕರಮಠ ಸಿಗ್ನಲ್ ದಾಟ್ಕೊಂಡು ಮುಂದೆ ಬಾ. ಅಲ್ಲಿ ಅಣ್ಣವ್ರ ಸ್ಟ್ಯಾಚ್ಯೂ ಇರತ್ತೆ. ಆ ಸ್ಟ್ಯಾಚ್ಯೂಗೊಂದ್ ಕೈ ಮುಗಿ. ಲವ್, ನಾ ಹೇಳಿದ್ ಕೇಳಿಸ್ಕೊಳ, ನಿಂದೆ ಮಾತಾಡ್ಬೇಡ, ಗೊತ್ತಾಯ್ತಾ? ಹಂಗೇನೆ ಡೌನ್ ಹೋಗು 17 ಮೇನಲ್ಲಿ. ಅಲ್ಲಿ ರೈಟ್ ತಗೋ. ಅಲ್ಲಿ ಕರ್ನಾಟಕ ಫ್ಲಾಗ್ ಕಾಣತ್ತೆ. ಅಲ್ಲಿ ಲೆಫ್ಟ್ ತಗೊಂಡ್ರೆ ಒಂದೆರಡು ಟಿಟಿ ನಿಂತಿರತ್ತೆ. ಅದೇ ನಮ್ಮ ಅಡ್ಡ. ಅಲ್ಲಿ ಕೊಡು, ಗೊತ್ತಾಯ್ತಾ? ಊಟನ ಮನೆಗೆ ಹೋಗಿದ್ನಲ್ಲ ಅಲ್ಲೇ ಮಾಡ್ಕೊಂಡ್ ಬಂದೆ. ಯಾರೋ VIP ಬರ್ತೀನಿ ಅಂದಿದ್ರು, ಅದಕ್ಕೆ ಇಷ್ಟೊತ್ತಿನಲ್ಲಿ ವಾಪಸ್ ಬಂದೆ. ಅವ್ರನ್ನ ಕೂರಿಸ್ಕೊಂಡು ಕಟಿಂಗ್ ಹೆಂಗ್ ಮಾಡೋದು ಅಂತ ನೋಡ್ತಾ ಇದ್ದೆ. ಸರಿ, ಆಮೇಲೆ ಮಾಡ್ತೀನಿ. ಸ್ವಲ್ಪ ಲೆಂತ್ ಇರ್ಲಿ ಅಲ್ವಾ? ಲೆಂತ? ಚಿಕ್ಕ ವಯಸ್ಸಿಂದನೂ ಇವ್ನು ಹಿಂಗೇನೆ. ಇವ್ರಪ್ಪ ಹೇಳ್ತಿದ್ದೊಂದು, ಇವನ್ ಮಾಡಿಸ್ಕೊಂಡು ಹೋಗ್ತಿದ್ದು ಮತ್ತೊಂದು. ಬೆಂಗಳೂರಿಗೆ ಬಂದು ಹೊಸದ್ರಲ್ಲಿ ಶಿವಮೊಗ್ಗ ಕಡೆ ಬಸ್ ನೋಡಿದ್ರೆ ಸಾಕು, ಹಂಗೆ ಸಪ್ಪು ಕೂತ್ಕೊಂಡ್ಬಿಡೋನು. ಈಗ ಅವ್ರು ಕೇಳಿದ್ರ ಇದನ್ನೆಲ್ಲ? ಚಿಕ್ಕಂಗಡಿಯಿಂದ ಇಲ್ಲಿವರೆಗೂ ನಮ್ ಪರ್ಮನೆಂಟ್ ಕಸ್ಟಮರ್ ಇವರು. ಹೇಳಮ್ಮ, ಹೆಂಗಿರ್ಬೇಕು? ಅಯ್ಯೋ, ನಿನ್ನೆ ಕೇಳ್ತಿರೋದು ಹೆಂಗಿರ್ಬೇಕು ಹೇಳಮ್ಮ. ಹೈಸ್ಕೂಲ್ ತರ. ಹೈಸ್ಕೂಲ್ ತರನಾ? ಯಾವ ಬ್ಯಾಚು? 99. ದಾಡಿ ಇರ್ಲಿ ಅಲ್ವಾ? ಎಲ್ಲ ಓಕೆನಾ? ಸೂಪರ್. ನಿನಗೂ ಹೈಸ್ಕೂಲ್ ಹುಡುಗಿ ತರ ಒಂದೆರಡು ಜಡೆ ಹಾಕ್ಬಿಡ್ಲಾ? ಬೇಡ ಬೇಡ. ಸ್ವಲ್ಪ ಕಾರ್ ಹತ್ರ ಇರು, ಬರ್ತೀನಿ. ಅವಳು ಯಾರು ಗೊತ್ತಾ? ಲವ್, ನನಗೆ ಗೊತ್ತು, ಹೋಗ. ಗೊತ್ತಿಲ್ದೆ ಏನೇನೋ ಮಾತಾಡ್ತೀನಿ. ಗೊತ್ತು, ಹೋಗ. ಏನ್ ಗೊತ್ತು? ನಂಗೆಲ್ಲ ಗೊತ್ತು, ಹೋಗ ನೀನು. ಏನ್ ಗೊತ್ತು? ಹೋಗ. ಏನ್ ಗೊತ್ತು? ನಂಗೆ ಗೊತ್ತು, ಹೋಗ ನೀನು. ಹೋಗಲಿ ಬಾಂಡ್ಲಿ. ಇವ್ನು ಯಾವನೇ ಇವನು? ಹೋಗೋಣ. ಶರ್ಟ್ ಬಿಚ್ಚು. ಒಳಗಡೆ ಟೀ ಶರ್ಟ್ ಹಾಕಿದ್ಯಾ ತಾನೆ? ಬಿಚ್ಚು. ಇಲ್ಲ ಬೇಡ, ಅದು ರಾಮ್, ಬಿಚ್ಚು. ಇದೆಂಗಿದೆ? ಇದನ್ ಬಿಟ್ಟು ಆ ದಾಡಿ, ಮೀಸೆ. ಏ ಜಾನು, ಏನು? ರಾಮ್, ಆರ್ ಯು ಅ ವರ್ಜಿನ್? ಏಯ್ ಕರ್ಮ, ಏನೇನ್ ಕೇಳ್ತಿದ್ಯಾ ಜಾನು? ನಿಜವಾಗ್ಲೂ? ಸಿಂಗಾಪುರ್ಗೆ ಹೋಗ್ಬಿಟ್ಟು ತುಂಬಾ ಕೆಟ್ಟೋಗಿದ್ಯಾ. ಇಂಗ್ಲಿಷ್ ಪಿಕ್ಚರ್ ನೋಡೋದೆಲ್ಲ ಕಮ್ಮಿ ಮಾಡಿ ಜಾನು. ನಡಿ ಹೋಗೋಣ. ಯಾರಾದ್ರೂ ನೋಡ್ಬಿಡ್ತಾರೆ. ಹೇಳ್ತೀಯೋ ಇಲ್ವೋ? ನಾನ್ ಏನ್ ಕೇಳಿದ್ರು ಸಮಾಧಾನ ಮಾಡಿ ಹೋಗ್ಬೋದು ಅನ್ಕೊಂಡಿದ್ಯಾ? ಈಗೇನ್ ಗೊತ್ತಾಗಬೇಕು? ನಾನ್ ಕೇಳಿದ್ದಕ್ಕೆ ಆನ್ಸರ್ ಮಾಡು. ಬಾ, ಕಾರಲ್ಲಿ ಕೂತ್ಕೊಂಡು ಹೇಳ್ತೀನಿ. ಬಾ. ಇಲ್ಬಾ, ಇವಾಗ ಹೇಳು. ಸರಿ, ಹಾಳಾಗೋಗ್ಲಿ, ಹೇಳ್ತೀನಿ. ಗಾಡ್ ಪ್ರಾಮಿಸ್? ಜಾನು, ಇದಕ್ಕೆಲ್ಲ ಗಾಡ್ ಪ್ರಾಮಿಸ್ ಇಡ್ತಾರಾ? ನಿನ್ ಬಗ್ಗೆ ನಂಗೆ ಗೊತ್ತಿಲ್ವಾ? ನನ್ ಮೇಲಾಣೆ. ಹೌದು, ನಾನು ವರ್ಜಿನ್. ಅಯ್ಯೋ ನಿನ್ನ. ನೋಡು, ನೀನು ಕೇಳಿದ್ಯಾ, ನಾನು ಹೇಳಿದ್ದೀನಿ, ಅಲ್ಲಿಗೆ ಬಿಟ್ಬಿಡ ಅಷ್ಟೇ. ಯಾಕೋ? ಯಾಕೆಂದ್ರೆ ನಾನು ಆಂಜನೇಯನ ಭಕ್ತ, ಆಂಜನೇಯಂಗೆ ಹರಕೆ ಹೊತ್ಕೊಂಡಿದ್ದೀನಿ. ಹೆಂಗೋ? ನೋಡು, ನಾನು ಹೇಳ್ತಿದ್ದೀನಿ, ದಯವಿಟ್ಟು ಟಾಪಿಕ್ ಅಲ್ಲೇ ಬಿಟ್ಬಿಡು. ನಂಗೆ ನಾಚಿಕೆ ಆಗ್ತಿರ, ಪಪ್ಪಿ ಶೇಮ್ ಆಗ್ತಾ ಇದೆ. ಹೇಳಿದ್ನಲ್ಲ, ಅಲ್ಲಿಗೆ ಬಿಟ್ಬಿಡೋಕೆ. ಸರಿ, ಅದನ್ ಬಿಡು. ಇಷ್ಟು ವರ್ಷದಲ್ಲಿ ನೀನ್ ಯಾರನ್ನು ಲವ್ ಮಾಡಿಲ್ವಾ? ಇಲ್ಲ, ಹಂಗೆ ಹೇಳಕ್ಕಾಗಲ್ಲ. ಅದೇ ಅನ್ಕೊಂಡೆ. ಈಗ ನಿಜ ಹೊರಗ್ ಬರ್ತಿದೆ, ಹೇಳು.
ಏನು? ಅಲ್ಲ ಕಣೋ, ನಿಂತರ ಹುಡುಗರು ಅಂದ್ರೆ ಹುಡುಗಿ ತುಂಬಾ ಇಷ್ಟಪಡ್ತಾರೆ. ನಿನ್ನನ್ ಹೆಂಗ್ ಮಿಸ್ ಮಾಡ್ಬಿಟ್ರು? ನಂತರನ? ಹೌದು. ನಂತರ ಅಂದ್ರೆ? ಎಷ್ಟು ಹ್ಯಾಂಡ್ಸಮ್ ಆಗಿದ್ಯಾ. ನಿನ್ನ ಹತ್ರ ಯಾರು ಹೇಳಿಲ್ವಾ? ನಾಚಿಕೆ ಸಾಕು, ಕಥೆಗ್ ಬಾ. ನಮ್ಮ ಕಾಲೇಜಲ್ಲಿ ಭಾರತಿ ಅಂತ ಒಂದು ಹುಡುಗಿ ಇದ್ಲು, ನನ್ನ ಜೂನಿಯರ್. ಕಾಲೇಜಲ್ಲಿ ಓದಬೇಕಾದ್ರೆ ಏನು ಗೊತ್ತಾಗಲಿಲ್ಲ. ಆಮೇಲೆ ಒಂದಿನ ಸಡನ್ನಾಗಿ ಫೋನ್ ಮಾಡಿಬಿಟ್ಟು ನಿಮ್ಮ ಜೊತೆ ಮಾತಾಡ್ಬೋದಾ ಅಂತ ಕೇಳಿದ್ಲು. ನಾನು ಮಾತಾಡಿ ಅಂತ ಹೇಳಿದೆ. ಆಮೇಲೆ ಮಾತಾಡ್ತಾ 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 ನಮ್ಮ ಮನೇಲಿ ಗಂಡು ಹುಡುಕ್ತಾ ಇದ್ದಾರೆ ಅಂದ್ಲು. ನಾನು ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳಿದೆ. ಸಡನ್ ಕೋಪ ಮಾಡ್ಕೊಂಬಿಟ್ಲು. ಕೋಪ ಮಾಡಿಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ನೀನು ಹ್ಞೂ ಅಂದರೆ ನಮ್ಮಮ್ಮನ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ನೀನೇನಂದೆ? ಏನು ಹೇಳಿ? ಅದೇ ಏನ್ ಹೇಳ್ದೆ? ಈಗ ನನ್ನ ಹತ್ರ ಕೆಲಸ ಇಲ್ಲ, ವರಮಾನ ಇಲ್ಲ, ನಾನು ಸೆಟ್ಲ್ ಆಗಿಲ್ಲ ಅಂದರೂ ಅವಳೇ ನನ್ನ ಬಿಡ್ತಾಳೆ ಅಂತ ಅನಿಸ್ಲಿಲ್ಲ. ಅದಕ್ಕೆ ನಿಜ ಹೇಳಿದೆ. ಏನಂತ? ಅದೇ ನಿನ್ನ ಬಗ್ಗೆ ಹೇಳಿದೆ. ಸ್ವಲ್ಪ ಸುಮ್ಮನೆ ಇದ್ಲು. ಆಮೇಲೆ ಉಸಿರು ತೊಗೊಂಡು ಫೋನ್ ಕಟ್ ಮಾಡಿಬಿಟ್ಲು. ಸ್ವಲ್ಪ ದಿನ ಆದಮೇಲೆ ಸಿಕ್ಬಿಟ್ಟು ಇನ್ವಿಟೇಷನ್ ಕೊಟ್ಲು. ನಡೆದಿರೋದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಿ, ಮದುವೆಗೆ ಬನ್ನಿ, ನಿಮಗೋಸ್ಕರ ನಾನು ಎದುರು ನೋಡ್ತಿರ್ತೀನಿ ಅಂದ್ಲು. ನೀನು ಹೋಗಿದ್ಯಾ? ಇಲ್ಲ, ಹೋಗಲಿಲ್ಲ. ಎಷ್ಟೇ ಆದರೂ ನನ್ನನ್ನು ಇಷ್ಟಪಟ್ಟಿದ್ದು ಹುಡುಗಿ ಅಲ್ವಾ. ತಿರ್ಗಿ ನಾನು ಮದುವೆಗೆ ಹೋದರೆ ನಾನು ನೋಡಿ ಎಲ್ಲಿ ಅವಳು ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ ಅಂತ ಹೋಗಲಿಲ್ಲ. ಅವತ್ ನೀನ್ ಯಾಕೆ ಹೇಳ್ದೆ ಕೇಳ್ದೆ ಹೋಗ್ಬಿಟ್ಟೆ? ಮತ್ತೆ ನಾನು ನೋಡಕ್ಕೂ ಬರ್ಲಿಲ್ಲ. ನಂಗೇನು ಅರ್ಥನೇ ಆಗ್ಲಿಲ್ಲ. ನೀನಿಲ್ದೆ ಓದ್ತಾ ಇರೋದೇ ವ್ಯರ್ಥ ಅನ್ನಿಸ್ಬಿಡ್ತು. PUC ಪಾಸ್ ಆಗಿದ್ದೇ ದೊಡ್ಡ ವಿಷಯ. ಮನೇಲಿ ಎಲ್ಲಿ ಮದ್ವೆ ಮಾಡಿಸ್ಬಿಡ್ತಾರೋ ಅನ್ನೋ ಭಯದಲ್ಲಿ ಡಿಗ್ರಿ ಪಾಸ್ ಮಾಡಿದೆ. ಎಲ್ಲಾದ್ರೂ ಹಳೆ ಸ್ಕೂಲ್ ಫ್ರೆಂಡ್ಸ್ ಸಿಕ್ಕಿದ್ರೆ ನಿನ್ ಬಗ್ಗೆ ಏನಾದ್ರೂ ಹೇಳ್ತಾರಾ ಅಂತ ನೋಡ್ತಾ ಇದ್ದೆ. ಎಷ್ಟೋ ಸಲ ನೀನು ಅನ್ಕೊಂಡು ಯಾರ್ಯಾರನೋ ನೋಡಿ ಆಮಾರಿದ್ದೀನಿ. ಸಾಲ್ದು ಅಂತ ಅಕ್ಕ ಬೇರೆ ಓಡೋಗಿ ಲವ್ ಮ್ಯಾರೇಜ್ ಆದ್ಲು. ಅದಾಗ್ 2 ತಿಂಗಳಿಗೇನೆ ನಂಗೆ ಗಂಡು ನೋಡಕ್ ಶುರು ಮಾಡಿದ್ರು. ಅಕ್ಕ ಮಾಡಿದ ಕೆಲ್ಸಕ್ಕೆ ನಂಗೆ ಅಪ್ಪನ ಹತ್ರ ಏನೂ ಮಾತಾಡಕ್ಕೆ ಆಗ್ಲಿಲ್ಲ. ಹೇಳಿದ್ರು ಏನಂತ ಹೇಳ್ತಿದ್ದೆ. ಹೈಸ್ಕೂಲಿಂದ ಒಬ್ಬ ಹುಡುಗನ್ ಲವ್ ಮಾಡ್ತಾ ಇದ್ದೀನಿ, ಈಗ ಅವನ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಅಂತನಾ? ಆದ್ರೆ ಮದ್ವೆ ದಿನ ಕೂಡ ನೀನ್ ಹೆಂಗಾದ್ರೂ ಬಂದೇ ಬರ್ತೀಯ ಅಂತ ನನ್ ಮನ್ಸು ಹೇಳ್ತಿತ್ತು. ಅದೆಲ್ಲ ಈಗ ಹೇಳಿದ್ರೆ ಓವರ್ ಅನ್ಸುತ್ತೆ. ನಾನ್ ಹಸೆ ಮಣೆ ಹತ್ಬೇಕಾದ್ರೂ ಕೂಡ ನೀನ್ ಇಲ್ಲೇ ಎಲ್ಲೋ ಇದ್ಯಾ ಅಂತ ನನ್ ಮನಸ್ಸು ಹೇಳ್ತಾ ಇತ್ತು. ತಾಳಿ ಕಟ್ಟೋ ಟೈಮಲ್ಲಿ ಸಿನಿಮಾಲೆಲ್ಲ ಬರೋ ಥರ ದಿಢೀರಂತ ಬಂದ್ ನಿಂತು ನನ್ ಜಾನು ನನಗ್ ಕೊಟ್ಬಿಡಿ ಅಂತ ಕೇಳ್ತೇನೋ ಅನ್ನೋ ನಂಬಿಕೆಲೇ ಇದ್ದೆ. ಅಂಥದ್ದೇನೂ ನಡೀಲೇ ಇಲ್ಲ. ಮದ್ವೆ ಒಂದಾಯ್ತು. ಅದಾದ್ಮೇಲೆ ಮನ್ಸು ಒಡ್ದೆ ಹೋಯ್ತು. ಈಗ್ಲೂ ಮನ್ಸು ಸರಿ ಇಲ್ಲ ಅಂದ್ರೆ ಥಟ್ಟಂತ ಜ್ಞಾಪಕಕ್ಕೆ ಬರೋದು ಆ ನನ್ನ ಹೈಸ್ಕೂಲ್ ರಾಮಚಂದ್ರ ತೀರ್ಥಹಳ್ಳಿನೇ. ಸರ್, ಟೈಮ್ ಆಯ್ತು. ನೀವು ಗಾಡಿ ತೆಗೆದ್ರೆ ನಾನು ಗೇಟ್ ಕ್ಲೋಸ್ ಮಾಡ್ತೀನಿ. ಓಕೆ ಸರ್. ಸರಿ ಸರ್. ಸಾರಿ ರಾಮ್, ಇದೆಲ್ಲ ನೀನ್ ಯಾವತ್ತಾದ್ರೂ ಸಿಕ್ಕಿದಾಗ ಹೇಳ್ಬೇಕು ಅಂತ ಅನ್ಕೊಂಡಿದ್ ಮಾತುಗಳು. ಇದನ್ನೆಲ್ಲ ಇನ್ಯಾರ ಹತ್ರ ಹೇಳಿ? ನಿನ್ ಮನ್ಸನ್ ನೋಯ್ಸಕ್ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡ, ಓಕೆನಾ? ರಾಮ್. ಇಲ್ಲ, ಹಾಗೇನಿಲ್ಲ. ನಾನು ನಿನ್ನ ಕಾಲೇಜ್ ಹತ್ರ ನೋಡೋಕೆ ಬಂದಿದ್ದು
ಪೇಪರಲ್ಲಿ ಹೆಸರು ಬರ್ದು ಕಳಿಸಿದ್ದು ಇದ್ಯಾವುದು ನಿನ್ಗೆ ಗೊತ್ತೇ ಇಲ್ವಾ? ನೀನ್ ಯಾವಾಗ ಬಂದೆ? ಸುಮ್ಮನೆ ಹೇಳ್ಬೇಡ ರಾಮ್. ಇಲ್ಲ ಜಾನು, ನಿಜವಾಗ್ಲೂ ಬಂದಿದ್ದೆ. ನಿಜವಾಗ್ಲೂ ರಾಮ್? ಎಕ್ಸ್ಕ್ಯೂಸ್ ಮೀ ಮಗ, ಹೇಳು. ಸೆಕೆಂಡ್ ಇಯರ್ BSc ಕಂಪ್ಯೂಟರ್ ಸೈನ್ಸ್ ಜಾನು. ಎಸ್ ಜಾನಕಿ ನಾಗರಾಜ್ ಅನ್ನ ಕರಿತೀರಾ? ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ಲವ್ ಮ್ಯಾಟ್ರಾ? ಹಂಗೇನಿಲ್ಲ ಸಿಸ್ಟರ್, ಸ್ಕೂಲ್ ಡೇಸ್ ಇಂದ ಒಬ್ರನ್ನೊಬ್ರು ಇಷ್ಟಪಡ್ತಾ ಇದ್ರು. ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಯ್ತು. ಲೇಡೀಸ್ ಕಾಲೇಜ್ ಅಲ್ವಾ, ಇಲ್ಲಿದ್ರೆ ನಾವೇ ಹೋಗ್ತಿದ್ವಿ. ಇದಕ್ಕೋಸ್ಕರನೇ ಬೆಂಗಳೂರಿಂದ ಬಂದಿದೀವಿ. ಅದಕ್ಕೋಸ್ಕರ ಬೆಂಗಳೂರಿಂದ ಬಂದ್ರಾ? ಹೌದು ಸಿಸ್ಟರ್, ಇಬ್ರು ಜೊತೆಗೆ ಓದ್ ಬೆಳ್ದಿದ್ದು. ನಿಮ್ಮ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಹೆಲ್ಪ್ ಮಾಡ್ತೀನಿ, ನನ್ಗೇನು ಪ್ರಾಬ್ಲಮ್ ಆಗಲ್ಲ ತಾನೆ? ಏನಿಲ್ಲ ಸಿಸ್ಟರ್, ನೋಡಿ ಮಾತಾಡ್ಸ್ಕೊಂಡು ಹೋಗ್ಬಿಡ್ತೀವಿ ಅಷ್ಟೇ. ಅವಳ ಹೆಸರೇನಂದ್ರಿ? ಎಸ್ ಜಾನಕಿ. ಬುಕ್ ಕೊಡಿ. ಮಗ, ಬರಿಬೇಕಾರೆ ಅವ್ರ ಅಪ್ಪನ ಹೆಸರು ಸೇರ್ಸ್ ಬರಿಯೋ. ಈ ಕಾಲೇಜಲ್ಲಿ ಎಷ್ಟು ಜನ ಇರ್ತಾರ ಈ ಹೆಸರಿನವರು. ನೀನ್ ಕ್ಲಾಸ್ಗೆ ಹೋಗಿರು, ನಾನು ಬರ್ತೀನಿ. ಸರಿ ಕಣೆ. ನಿಮ್ ಹೆಸರೇನಂದ್ರಿ? ರಾಮಚಂದ್ರ ಎನ್ ತೀರ್ಥಹಳ್ಳಿ. ಎಕ್ಸ್ಕ್ಯೂಸ್ ಮೀ, ಜಾನಕಿ ನಾಗರಾಜ್? ಹಾ, ನಾನೇ. ಅದು ಅಲ್ಲಿ ನಿಮ್ಮ ನೋಡ್ಬೇಕು ಅಂತ ಒಬ್ಬ ಹುಡುಗ ಗೇಟ್ ಹತ್ರ ಬಂದು ನಿಂತ್ಕೊಂಡು ಕಾಯ್ತಾ ಇದ್ದಾನೆ. ಏನು ನೀನೇನ್ ಪಾರಿವಾಳನಾ? ಕಾಲೇಜಿಗೆ ಇದಕ್ಕೆ ಬರ್ತೀಯಾ? ಓದೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೇಳು, ಪ್ರಿನ್ಸಿಪಲ್ಗೆ ಹೇಳಿ ನಾನೇ TC ಕೊಡಿಸ್ತೀನಿ. ಏಯ್, ಇನ್ನೊಂದ್ಸಲಿ ಯಾವನಾದ್ರೂ ಕರ್ದ ಅಂತ ನನ್ ಮುಂದೆ ಬಂದ್ ನಿಂತ್ರೆ ತೆಗೆದ್ ಬಾರ್ಸ್ಬಿಡ್ತೀನಿ. ನಿಮ್ಮ ನೋಡ್ಬಿಟ್ಟು ನಾನು ಚೆನ್ನಾಗಿ ಬೈದ್ ಕಳಿಸ್ಬಿಟ್ಲು. ಯಾವ್ದಕ್ಕೂ ನೀವೇ ಒಂದ್ಸಲ ಡೈರೆಕ್ಟ್ ಆಗಿ ಅವಳ ಹತ್ರ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು. ಸಿಸ್ಟರ್, ಹೇಳಿ. ಒಂದೇ ಒಂದು ಹೆಲ್ಪ್ ಮಾಡ್ತೀರಾ? ಏನು? ಇನ್ ಮುಂದೆ ಅವಳನ್ನ ಯಾವತ್ತೂ ಡಿಸ್ಟರ್ಬ್ ಮಾಡಲ್ಲ ಅಂತ ಅನ್ಬಿಡಿ. ಇರೋ, ಯಾಕೋ ಹತ್ರ ಬೀಳ್ತೀಯಾ? ಆಚೆ ಬರ್ತಾಳೆ, ಮಾತಾಡ್ಸ್ಕೊಂಡೆ ಹೋಗೋಣ. ಬೇಡ ಕಣೋ, 4 ವರ್ಷದಲ್ಲಿ ಏನ್ ಬೇಕಾದ್ರೂ ಆಗಿರ್ಬೋದು. ನಡಿ ಹೋಗೋಣ. ನನ್ನ ಮಾತು ಕೇಳೋ. ನಿಮ್ಮ ಹೆಸರು ಕೇಳೋದು ಮರ್ತೆ. ಗೀತಾ. ಥ್ಯಾಂಕ್ಸ್ ಗೀತಾ. This way. ಹಲೋ, ಈಗ ಹೋದ್ರಲ್ಲ ಅವ್ರ ರೂಮ್ ನಂಬರ್ ಯಾವುದು? 216. ಥ್ಯಾಂಕ್ ಯು.
ಜಾನು ಇಲ್ಲ ಇಲ್ಲ ಇಲ್ಲ, ನಾನು ಇಲ್ಲೇ ಇದ್ದೀನಿ, ಇಲ್ಲೇ ಇದ್ದೀನಿ. ಜಾನು, ಆರ್ ಯು ಓಕೆ? ಜಾನು 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 ಅಳ್ಬೇಡ, ಅಳ್ಬೇಡ, ಪ್ಲೀಸ್ 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 ಜಾನು, ಪ್ಲೀಸ್ ಜಾನು, ಅಳ್ಬೇಡ, ಅಳ್ಬೇಡ, ಪ್ಲೀಸ್ ಪ್ಲೀಸ್ ಅಳ್ಬೇಡ. ನೋಡ್ಲಿಲ್ಲ, ಸತ್ಯವಾಗ್ಲೂ ನೋಡ್ಲಿಲ್ಲ. ಜಾನು, ಎಕ್ಸ್ಕ್ಯೂಸ್ ಮೀ, ಜಾನಕಿ ನಾಗರಾಜ್? ಹಾ, ನಾನೇ. ಅದು ಅಲ್ಲಿ ನಿಮ್ಮ ನೋಡಬೇಕು ಅಂತ ಒಬ್ಬ ಹುಡುಗ ಗೇಟ್ ಹತ್ರ ಬಂದು ನಿಂತ್ಕೊಂಡು ಕಾಯ್ತಾ ಇದ್ದಾನೆ. ಏನು, ನೀನೇನ್ ಪಾರಿವಾಳನಾ? ಕಾಲೇಜಿಗೆ ಇದಕ್ಕೆ ಬರ್ತೀಯಾ? ಓದೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೇಳು, ಪ್ರಿನ್ಸಿಪಲ್ಗೆ ಹೇಳಿ ನಾನೇ ಟಿ ಸಿ ಕೊಡಿಸ್ತೀನಿ. ಏಯ್, ಇನ್ನೊಂದ್ಸಲಿ ಯಾವನಾದ್ರೂ ಕರ್ದ ಅಂತ ನನ್ ಮುಂದೆ ಬಂದು ನಿಂತ್ರೆ ತೆಗೆದು ಬಾರಿಸ್ಬಿಡ್ತೀನಿ. ಯಾಕೆ ಹಿಂಗಾಯ್ತು ರಾಮ್? ನನ್ನಿಂದ ನೀನ್ ಕೂಡ ನೀನು ನನ್ನ ಇಷ್ಟಪಡಲ್ಲ ಅಂತ ಹೆಂಗೆ ಅನ್ಕೊಂಡೆ ನಾನು? ಅವತ್ತೇನೇ ಆಗಿದ್ರು ಮೀಟ್ ಮಾಡಿ ಬರಬೇಕಿತ್ತು. ಆ ಥರ ನನಗೆ ತಪ್ಪೆಲ್ಲ ನಂದೆ. ಅವತ್ ಮಾತ್ರ ಆ ಹುಡುಗಿ ನಿನ್ನ ಹೆಸರು ಹೇಳಿದ್ದಿದ್ರೆ ಎಲ್ಲ ಚೇಂಜ್ ಆಗಿರೋದು, ಎಲ್ಲ ಚೇಂಜ್ ಆಗಿರೋದು. ಎಲ್ಲ ನನ್ನ ಹಣೆ ಬರ. ಆದರೂ ಏನಕ್ಕೆ ನಮಗೆ ಈ ನಿಜ ಈಗ ಗೊತ್ತಾಗಬೇಕಿತ್ತು. ಅದೇ ನಿಜ ಅಂದ್ಕೊಂಡು ಸುಮ್ಮನಾಗ್ಬೋದಾಯ್ತು ನಾವು, ಅಲ್ವಾ? ಆದ್ರೂ ನಾನು ನಿನ್ನ ನೆನಪಲ್ಲಿದ್ದೆ, ನೀನ್ ನನಗೋಸ್ಕರ ಹುಡ್ಕೊಂಡು ಬಂದೆ ಅನ್ನೋದೆಲ್ಲ ನಂಗೆ ಗೊತ್ತಾಗ್ತಾ ಇರ್ಲಿಲ್ಲ. ಇಷ್ಟೊಂದು ನೋವಲ್ಲಿ ಇದು ಒಂದು ಸೇರ್ಕೊತು. ಅದೇನು, ಜೊತೆಲಿರ್ಬೇಕಾದ್ರೆ ಹೇಳ್ದೆ ಇದ್ದವನು 4 ವರ್ಷ ಆದ್ಮೇಲೆ ಬಂದು ಹೇಳೋಕೆ ಏನ್ ಜ್ಞಾನೋದಯ ಆಯ್ತು? ಇಲ್ಲ, ನನಗೆ ಡೈಲಿ ಅನಿಸ್ತಿತ್ತು ಹೇಳ್ಬಿಡ್ಬೇಕು ಅಂತ. ಆದರೂ ಮನಸ್ಸಲ್ಲಿ ಏನೋ ಒಂಥರ, ಜಾನು ಅಷ್ಟು ಇಂಟೆಲಿಜೆಂಟ್ ನಾನಿಲ್ಲ, ಜಾನು ಅಷ್ಟು ಚೆನ್ನಾಗಿ ಹಾಡು ಹೇಳಕ್ಕೆ ಬರಲ್ಲ ನನಗೆ, ಅದಕ್ಕೆ ಮನಸ್ಸೇ ಆಗ್ತಿರ್ಲಿಲ್ಲ. ಅವತ್ತೇನು ಅಂತ ಗೊತ್ತಿಲ್ಲ, ಇವತ್ತು ಹೇಳಲಿಲ್ಲ ಅಂದರೆ ಸತ್ತೋಗ್ಬಿಡ್ತೀನಿ ಅನ್ನೋ ಫೀಲಿಂಗು. ಅದಕ್ಕೆ ಧೈರ್ಯ ಮಾಡಿಕೊಂಡು ಕಾಲೇಜ್ ಹತ್ರ ಬಂದ್ಬಿಟ್ಟೆ ಅವತ್ತು. ಹೌದು, ಕೇಳ್ಬೇಕು ಅನ್ಕೊಂಡೆ. ನಾನು ಅದೇ ಕಾಲೇಜಲ್ಲಿ ಓದ್ತಾ ಇದ್ದೀನಿ ಅಂತ ನಿನಗೆ ಹೆಂಗ್ ಗೊತ್ತಾಯ್ತು? ಇದೊಂದು ಪ್ರಶ್ನೆನ ಹೆಂಗೋ ಗೊತ್ತಾಯ್ತು ನನಗೆ. ಅದೇ ಹೆಂಗೆ? ನೀನ್ ಬ್ಯಾಂಗ್ಳೂರಲ್ಲಿ ತಾನೇ ಇದ್ದೆ? ಅಲ್ಲಿ ಹುಡುಗರನ್ನ ಬಿಟ್ಟಿದ್ದೆ. ನೀನು ಎಲ್ಲಿ ಹೋಗ್ತೀಯ, ಎಲ್ಲಿ ಬರ್ತೀಯ, ಎಲ್ಲ ವಿಚಾರ ನಂಗೆ ಗೊತ್ತಾಗ್ತಾ ಇತ್ತು. ನೀನು ನೋಡಬೇಕು ಅನ್ಸಿದ್ರೆ ಬೆಂಗಳೂರಿಂದ ಬೈಕಲ್ಲಿ ಪಟಾರ್ ಅಂತ ಬಂದ್ಬಿಡ್ತಿದ್ದೆ ಮಂಗಳೂರಿಗೆ. ಕಾಲೇಜ್ ಬಿಡೋವರೆಗೂ ಕಾಯ್ತಾ ಇರ್ತಿದ್ದೆ. ಕಾಲೇಜ್ ಬಿಟ್ಟಾದ್ಮೇಲೆ ನೀನು ಫಾಲೋ ಮಾಡ್ಕೊಂಬರ್ತಿದ್ದೆ ನಾನು. ನೀನು ಹಿಂದೆ ತಿರುಗಿ ನೋಡಿದ ತಕ್ಷಣ ಹಂಗೆ ಬಚ್ಚಿಟ್ಕೊಂಡ್ಬಿಡ್ತಿದ್ದೆ. ನೀನು ಬೇರೆಯವನ್ನ ನೋಡಿ ಕೋಪ ಮಾಡ್ಕೊಂಡಿದ್ದನ್ನ ನನ್ನನ್ನು ನೋಡಿ ಕೋಪ ಮಾಡ್ಕೊಂಡೆ ಅಂದ್ಕೊಂಡಿದ್ದು ಒಂದು ಬಿಟ್ರೆ ಮಿಕ್ಕಿದೆಲ್ಲ ವಿಚಾರ ಗೊತ್ತು ನನಗೆ. ಏನ್ ಗೊತ್ತು ಹೇಳಿ ನೋಡೋಣ. SLCಲಿ ನಿನ್ನ ಮಾರ್ಕ್ಸು 558, PUCಲಿ 372. ಬರ್ಡೇಗೆ ಅಂತ ಫ್ರೆಂಡ್ಸ್ಗೆಲ್ಲ ಟ್ರೀಟ್ ಕೊಟ್ಟೆ. ಅಲ್ಲಿ ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಅಂತ ಹಾಡು ಹೇಳಿದೆ. ಆಮೇಲೆ ನಿಮ್ಮಪ್ಪ ನಿನಗೆ ಇಷ್ಟ ಇಲ್ದಿರೋ ಕೋರ್ಸ್ಗೆ ಸೇರಿಸಿದ್ರು. ಅದಕ್ಕೆ ನಿನ್ನ ಮನೇಲಿ 4 ದಿನ ಊಟ ಬಿಟ್ಬಿಟ್ಟೆ. ಅದು ನನಗೆ ಗೊತ್ತಾಯ್ತು, ಆ ಮುದಿಯಂಗೆ ಗೊತ್ತಾಗಲಿಲ್ಲ. ಅಲ್ಲ, ಅದು ನನಗೆ ಗೊತ್ತಾಯ್ತು, ನಿಮ್ಮ ಅಪ್ಪಂಗೆ ಗೊತ್ತಾಗಲಿಲ್ಲ ಅಂತ ಹೇಳಕ್ ಬಂದೆ. ಸಾರಿ.
2001ರಲ್ಲಿ ಟೈಫಾಯ್ಡ್ ಬಂದಿತ್ತು, 2005ರಲ್ಲಿ ಜಾಂಡೀಸ್ ಬಂದಿತ್ತು. ಕರೆಕ್ಟಾಗಿ ಎಕ್ಸಾಮ್ ಟೈಮಲ್ಲಿ ಹೇಳ್ಕೊಟ್ಟಂಗೆ ಬಂದಿತ್ತು ಅದು. ಆಮೇಲೆ ಒಬ್ಬ ಹುಡುಗ ಯಾವಾಗಲೂ ನಿನ್ನ ಫಾಲೋ ಮಾಡೋನು, ಅದೇ ಆ ಸ್ಟ್ರೈಟ್ ಹೇರ್ ಹುಡುಗ. ಅವ್ನಿಗೆ ಯಾರೋ ನಾಯಿಗೆ ಹೊಡೆದಂಗೆ ಹೊಡೆದ್ಬಿಟ್ಟು ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿ ಪೊಲೀಸ್ ಕಂಪ್ಲೇಂಟ್ ಆಗಿತ್ತಲ್ಲ, ಆ ಯಾರೋ ನಾನೇ. ಆಮೇಲೆ ನನ್ನ ಬಿಟ್ಟು 3 ಜನ ಹುಡುಗರು ನಿನ್ನನ್ನು ಲವ್ ಮಾಡ್ತಿದ್ರು. ಆಮೇಲೆ ಆ್ಯನ್ಯುಯಲ್ ಡೇ ದಿನ ಫಸ್ಟ್ ಟೈಮ್ ನೀನು ಸೀರೆ ಹಾಕೊಂಬಂದಿದ್ದಲ್ಲ, ಅದೇ ರಾಮ ಕಲರ್ ಸೀರೆ. ನಿನಗೆ ಎಲ್ಲಿ ಅದು ಬಿಚ್ಚೋಗ್ಬಿಡುತ್ತೆ ಅನ್ನೋ ಟೆನ್ಷನ್ನು, ಇನ್ನೊಂದು ಕಡೆ ಎಲ್ಲರೂ ನನ್ನೇ ನೋಡ್ತಿದ್ದಾರೆ ಅನ್ನೋ ನಾಚಿಕೆ. ಆವತ್ತು ಹೆಂಗ್ ಕಾಣ್ತಿದೆ ಗೊತ್ತಾ ಜಾನು ನೀನು? ಹೆಂಗೆ? ಇನ್ನೊಂದ್ಸತಿ ತೋರ್ಸು. ಮತ್ತೆ ನಾನು ನಿನ್ನ ಆ ಥರ ನೋಡಿದ್ದು ನಿನ್ನ ಮದುವೆಲಿ ಸೀರೆ ಉಟ್ಕೊಂಡ್ಬಂದಾಗ. ಆ ಬ್ಲೂ ಕಲರ್ ರೇಷ್ಮೆ ಸೀರೆ. ನೀನು ಅನ್ಕೊಂಡಾಗ ನಿನ್ನ ಮದುವೆಗೆ ಬಂದಿದ್ದೆ ಜಾನು. ಅಷ್ಟೊಂದು ಜನದ ಮತ್ತೆ ಒಂದು ಮೂಲೆಯಲ್ಲಿ ನಿಂತಿದ್ದೆ. ತಾಳಿ ಕಟ್ಟೋವರೆಗೂ ನನ್ನ ಕೈಲಿ ಇರೋಕ್ಕಾಗಲಿಲ್ಲ. ಆ ಮಂಟಪದಿಂದ, ಆ ಸೌಂಡಿಂದ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಓಡೋಗ್ಬಿಟ್ಟೆ. ಕಾಫಿ. ಸಾರಿ ಸರ್, ಸ್ವಲ್ಪ ಲೇಟ್ ಆಯಿತು. ಇಲ್ಲ ಇಲ್ಲ, ಕರೆಕ್ಟ್ ಟೈಮ್ಗೆ ಬಂದಿದ್ಯಾ. ಕ್ಯಾನ್ ಐ ಸರ್ವ್ ಸರ್? ನೋ, ಥ್ಯಾಂಕ್ ಯು ಸರ್. ಸರಿ, ನಾನು ಬರ್ತೀನಿ. ಬೆಳಿಗ್ಗೆ 3 ಗಂಟೆಗೆ ಬಂದು ಫೋನ್ ಮಾಡ್ತೀನಿ. ರೆಡಿ ಆಗ್ಬಿಟ್ಟು ಕೆಳಗೆ ಬಂದ್ಬಿಡು, ನಾನು ಏರ್ಪೋರ್ಟ್ ಡ್ರಾಪ್ ಮಾಡ್ತೇನೆ. ಏ, ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ಇಲ್ಲಿಗೆ ಬಾ. ಇಲ್ಲ ಇಲ್ಲ, ಅಲ್ಲಿಂದ ಹೇಳು, ಪರವಾಗಿಲ್ಲ, ನಾನು ಇಲ್ಲಿರ್ತೀನಿ. ಎಚ್ಚಿ, ಬಂದು ಕೂತ್ಕೋ. ಇಪ್ಪತ್ತು ವರ್ಷ ಆಯ್ತು ಈ ಮುಸುಡಿ ನೋಡಕ್ಕೆ. ಅದು ಒಂದೇ ಒಂದು ರಾತ್ರಿಗೆ. ಇದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅದನ್ನ ನಾನು ನಾಳೆ ಹೇಳ್ತೀನಿ. ಇವತ್ತು ನನಗೆ ಮಲಗು, ಬೆಳಗ್ಗೆ ಬರ್ತೀನಿ ಅಂತೆಲ್ಲ ಹೇಳ್ಬೇಡ. ನನಗೆ ನಿನ್ ಜೊತೆ ಇರಬೇಕು ಅಷ್ಟೇ. ಅರ್ಥ ಆಯ್ತಾ? ಕತೆ ಮುಗೀತು. ನನ್ನ ಸ್ಟೂಡೆಂಟ್ಸ್ ಬಂದಿದ್ದಾರೆ ಇಲ್ಲಿಗೆ. ಸರಿ, ಅದಕ್ಕೇನು? ನಮ್ಮಿಬ್ರು ಜೊತೆಲಿ ನೋಡ್ಬಿಟ್ರೆ ಅಷ್ಟೇ ಕತೆ. ಈ ಕಡೆ ಬರ್ತಿದಾರ ಅವರು? ಇಲ್ಲ, ಅವ್ರೇನ್ ಈ ಕಡೆ ನೋಡ್ತಿಲ್ಲ. ಆದ್ರೆ ಅದೇ ಕಡೆ ತಾನೇ ಆಚೆ ಹೋಗ್ಬೇಕು. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ ಈಗ? ಹಾಗಾದ್ರೆ ನಾನು ವಾಶ್ರೂಮಲ್ಲಿ ಇರ್ತೀನಿ. ಅವ್ರು ಹೋದ್ಮೇಲೆ ನಂಗೆ ಫೋನ್ ಮಾಡು ಪ್ಲೀಸ್. ಓಕೆ? ಅದು ಸರ್, ವಾಶ್ರೂಮ್. ಇದು ಕಿಚನ್. ವಾಶ್ರೂಮ್ ಇಲ್ಲಿದೆ. ದಟ್ ಸೈಡ್. ಏ ಹಾಯ್, ಏನ್ ಮಾಡ್ತಿದ್ದೀರಾ ಇಲ್ಲೇ? ಸರ್, ನೀವೇ ಅಲ್ಲಿಂದ ನೋಡ್ದೆ, ಗುರ್ತೇ ಸಿಗ್ಲಿಲ್ಲ. ಚಿಕ್ಕ ಹುಡುಗನ್ ತರ ಕಾಣ್ತಿದ್ದೀರಾ. ನಿಮ್ಗೆ ಲುಕ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ.
ಏನ್ ಮಾಡ್ತಿದ್ರೆ ಇಷ್ಟೊತ್ತಲ್ಲಿ? ರಾತ್ರಿ ಆಯ್ತಲ್ಲ. ಸರ್ ಇವತ್ತು ಸುಚಿ ಬರ್ಡೇ ಇತ್ತು, ಕೇಕ್ ಕಟ್ ಮಾಡಕ್ ಬಂದಿದೀವಿ. ಓ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸರ್. ಇಷ್ಟೊತ್ತಲ್ಲ ಆಚೆ ಬಂದ್ರೆ ಮನೇಲೇನು ಹೇಳಲ್ವಾ? ಸರ್ ಅದು ಸರ್ ವೈಫಾ? ವೈಫ್? ಹಾಯ್ 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 ಹಾಯ್, ನಾವೆಲ್ಲ ರಾಮ್ ಸರ್ ಸ್ಟೂಡೆಂಟ್ಸ್. ಹಾ ಗೊತ್ತು, ಇವಾಗ ತಾನೇ ಹೇಳ್ದ. ಐ ಮೀನ್ ಹೇಳಿದ್ರು. ಆಕ್ಚುಲಿ ಸರ್ಗ್ ಮದ್ವೆ ಆಗಿರೋದೇ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಹಂಗೇನು ಇಲ್ಲ, ಲವ್ ಮ್ಯಾರೇಜ್ ಅಲ್ವಾ, ಅದಕ್ಕೆ ಯಾರಿಗೂ ಹೇಳಿಲ್ಲ. ಲವ್ ಮ್ಯಾರೇಜಾ? ಯಾಕೆ, ಏನಾಯ್ತು? ಸರ್ಗ್ ಮದ್ವೆ ಆಗಿರೋದೇ ನಂಬಕ್ ಆಗ್ತಿಲ್ಲ, ಅದ್ರಲ್ಲಂತೂ ಲವ್ ಮ್ಯಾರೇಜ್ ಅಂದ್ರೆ ಇಲ್ಲಿ ನಂಬಕ್ಕೆ ಆಗ್ತಿಲ್ಲ. ಅದ್ಯಾಕ್ ಹಂಗಂತಿದ್ದೀರಾ? ಮತ್ತಿನ್ನೇನ್ ಮ್ಯಾಮ್, ನೋಡೋ ಹಾಗಿಲ್ಲ, ಮಾತಾಡೋ ಹಾಗಿಲ್ಲ, ಕೊನೆ ಪಕ್ಷ ನಗೋ ಹಾಗೂ ಇಲ್ಲ. ಸರಿ ಸರಿ ಹೊಡಿ, ಆಯ್ತಲ್ಲ ಮಾತಾಡಿದ್ದು ಬಿಟ್ರೆ ಜಾಸ್ತಿ ಮಾತಾಡ್ತಾರೆ. ಅವ್ರನ್ನೆಲ್ಲ ಯಾಕೆ ತಡಿತಿದ್ಯಾ? ನೀವ್ ಬಂದ್ ಕೂತ್ಕೊಳ್ಳಿ. ಕಮ್. ಅಲ್ಲ ಅವರು ನೋಡಿ ಮ್ಯಾಮ್, ನೀವಿರ್ಬೇಕಾದ್ರೇನೆ. ನಾನ್ ನೋಡ್ಕೋತೀನಿ, ನೀನ್ ಮುಂದುವರ್ಸು. ಹಾ, ನಾ ಎಲ್ಲಿದ್ದೆ? ಅದೇ ನಗ್ಬಾರ್ದು. ಹಾ, ನಗ್ಬಾರ್ದು, ಸ್ಲೀವ್ಲೆಸ್ ಹಾಕ್ಬಾರ್ದು. ಇವ್ರಿಗಿಂತ ನಮ್ಮ ಅಪ್ಪನೇ ಎಷ್ಟೋ ವಾಸಿ. ಅವನ್ ಹಂಗೇನೆ. ಇನ್ಮೇಲೆ ಹುಡುಗಿರ ಹತ್ರ ಜೆಂಟಲ್ ಆಗಿ ನಡ್ಕೊಳಕ್ಕೆ ನಾನ್ ಹೇಳ್ತೀನಿ, ಓಕೆನಾ? ಮ್ಯಾಮ್ ಸರ್ಗ್ ಹಿಂಗೆ ಲವ್? ನಮ್ದು ಸ್ಕೂಲ್ ಟೈಮ್ ಲವ್. ಹೈಸ್ಕೂಲಿಂದ ಲವ್ ಮಾಡ್ತಿದೀವಿ. ಸ್ಕೂಲಾ? ಸರ್, ನಾಚಿಕೆ ಆಗ್ತಿದ್ಯಾ? ಮ್ಯಾಮ್, ನೀವ್ ಯಾವಾಗ ಆಕ್ಸೆಪ್ಟ್ ಮಾಡಿದ್ರಿ? ಅವತ್ತೇ, ಆಗ್ಲೇ ಹೇಳಿದ ತಕ್ಷಣನೇ. ನಿಮ್ಗಿರೋ ಬ್ಯೂಟಿಗೆ 1 ವಾರ ಅಲಸ್ಬೋದಿತ್ತು. ಆದ್ರೆ ಅವತ್ ಅವನೇ ನನ್ಗೆಲ್ಲ. ಈಗ್ಲೂ. ಮ್ಯಾಮ್ ಸರ್ ಹೆಂಗ್ ಪ್ರಪೋಸ್ ಮಾಡಿದ್ರು ನಿಮ್ಗೆ? ಪ್ಲೀಸ್ ಹೇಳಿ ಮ್ಯಾಮ್, ಇದು ಒಂದ್ ಕೇಳ್ಬಿಟ್ಟು ನಾವು ಓಡೋಗ್ಬಿಡ್ತೀವಿ. ಬರ್ಡೇ ಗಿಫ್ಟ್ ಮ್ಯಾಮ್, ಪ್ಲೀಸ್. ಸ್ಕೂಲ್ ಲೈಫ್ ಎಲ್ಲ ತುಂಬಾ ಚೆನ್ನಾಗಿ ಹೋಗ್ತಿತ್ತು, ಖುಷಿಯಾಗೇ ಇರ್ತಿದ್ವಿ. ಹಂಗಿರ್ಬೇಕಾದ್ರೆ 10th ರಾಮ್ ದಿಢೀರ್ ಅಂತ ಊರ್ ಬಿಟ್ಟು ಬ್ಯಾಂಗ್ಳೂರ್ಗೆ ಹೋಗ್ಬಿಟ್ಟ. ಒಂದೇ ಒಂದ್ ಮಾತು ಕೂಡ ಹೇಳಿಲ್ಲ. ನಗು ಎಲ್ಲ ಕಣ್ಣೀರಲ್ಲೇ ಕರ್ಗೋಯ್ತು. ಕಾಲೇಜಿಗೆ ಬಂದ್ರೂ ನನ್ಗವನನ್ನ ಮರೆಯೋಕೆ ಆಗ್ಲಿಲ್ಲ. ತುಂಬಾ ಕಷ್ಟ ಆಗೋದು. ಆದ್ರೆ ನನ್ ಒಳ ಮನಸ್ಸು ಹೇಳ್ತಾನೆ ಇತ್ತು, ಇವತ್ತಲ್ಲ ನಾಳೆ ನನ್ ರಾಮ್ ಬಂದೇ ಬರ್ತಾನೆ ಅಂತ, ನನಗೋಸ್ಕರನೇ ಬರ್ತಾನೆ ಅಂತ. ಕೆಲವೊಂದ್ಸಲ ನಮ್ ಸುತ್ತಮುತ್ತ ಏನು ನಡೀದೇ ಇದ್ರು ಏನೋ ನಡೆಯುತ್ತೆ ಅಂತ ನಮ್ ಒಳ ಮನ್ಸು ಹೇಳ್ತಿರತ್ತಲ್ವಾ, ಅವತ್ ನನ್ಗದೇ ಆಯ್ತು. ಎಕ್ಸ್ಕ್ಯೂಸ್ ಮೀ, ಸೆಕೆಂಡ್ ಇಯರ್ BSc ಕಂಪ್ಯೂಟರ್ ಸೈನ್ಸ್ ಎಸ್ ಜಾನಕಿ ನಾಗರಾಜ್ ಅಂತ ಇರ್ತಾರೆ. ಸ್ವಲ್ಪ ಕರಿತೀರಾ? ಮಾತಾಡ್ಬೇಕಿತ್ತು. ಏನ್ ಲವ್ ಮ್ಯಾಟ್ರಾ? ಹಾ, ಲವ್ ಮ್ಯಾಟ್ರೆ. ಹೆಲ್ಪ್ ಮಾಡ್ತೀನಿ, ನನ್ಗೇನು ಪ್ರಾಬ್ಲಮ್ ಆಗಲ್ಲ ತಾನೆ? ನಿಮ್ಮ ಹೆಸರೇನು? ಗೀತಾ. ಗೀತಾ, ಏನು ಭಯ ಪಡಬೇಡಿ, ಏನೇ ಪ್ರಾಬ್ಲಮ್ ಆದರೂ ನಾನು ನೋಡ್ಕೋತೀನಿ. ಸೆಕೆಂಡ್ ಇಯರ್ BSc ಕಂಪ್ಯೂಟರ್ ಸೈನ್ಸ್ ಎಸ್ ಜಾನಕಿ ನಾಗರಾಜ್ ಅಂತ ಇರ್ತಾರೆ. ಹೋಗಿ ರಾಮಚಂದ್ರ ತೀರ್ಥಹಳ್ಳಿ ಬಂದಿದ್ದಾನೆ ಅಂತ ಅನ್ನಿ. ಗೀತಾ, ಥ್ಯಾಂಕ್ಸ್. ಜಾನಕಿ ನಾಗರಾಜ್, ನಿಮ್ಮನ್ನ ಹುಡುಕೊಂಡು ರಾಮಚಂದ್ರ ತೀರ್ಥಹಳ್ಳಿ ಅಂತ ಗೇಟ್ ಹತ್ರ ಬಂದು ಕಾಯ್ತಾ ಇದ್ದಾರೆ. ಅದಾದ್ಮೇಲೆ ನಡೆದಿದ್ದೆಲ್ಲ ಕನಸಲ್ಲೂ ಹಿಂಗ್ ನಡೆಯುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ ರಾಮ್ ನನ್ನ ಹುಡ್ಕೊಂಡ್ ಬಂದ. ಒಂದೇ ಸೆಕೆಂಡ್ ಅಲ್ಲಿ ಈ ಲೋಕಾನೇ ಮರ್ತೋಗ್ಬಿಟ್ಟೆ. ರಾಮಚಂದ್ರ ತೀರ್ಥಹಳ್ಳಿ ಹೆಸರು ಕೇಳ್ತಿದ್ದಂಗೆನೆ ಕೈಕಾಲೆಲ್ಲ ನಡುಗೋಕ್ ಶುರುವಾಯ್ತು. ನಂಗ್ ನಡೆಯೋಕ್ಕಾಗ್ಲಿಲ್ಲ, ಓಡ್ತಿದ್ದೆ. 4 ವರ್ಷ ಆದ್ಮೇಲೆ ಅವನನ್ನು ನೋಡ್ದೆ.
ಎಷ್ಟು ಕಾದೆ ನಾನು ಒಮ್ಮೆ ನೋಡಿ ನಿನ್ನ ಮತ್ತೆ ಜೀವಂತನ ಆ ಚಿಕ್ಕ ಸ್ಕೂಲ್ ಹುಡುಗನ್ ಗೆಟಪ್ ಎಲ್ಲ ಹೋಗಿ ಆ ದಾಡಿ ಮೀಸೆ ಒಳ್ಳೆ ಸಿಂಹದ ಮರಿ ಥರ ಬಂದ್ ನಿಂತ. ನನಗೋಸ್ಕರ, ಈ ಜಾನುಗೋಸ್ಕರ. ಅವನನ್ನ ಯಾವತ್ ನೋಡಿದ್ರು 4 ಪ್ರಶ್ನೆ ಕೇಳ್ಬೇಕು ಅಂತ ಬಾಯ್ಪಾಠ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಆದ್ರೆ ಜಾನು ಆಗಿದೆ ಆಗಿದೆ ನನ್ನ ಜನ್ಮ ಸಾರ್ಥಕ ನಿನ್ನಯೇ ತೋಳಲಿ ನನ್ನ ಲೋಕ ಮೋಹಕ ಜನನ ಖುಷಿಯಾಗಿ ಬಂದಂತೆ ನನ್ನ ಕಣ್ಣಂದನೆ ಬಂದ ಆಯ್ತಲ್ಲ ಕೇಳಿದ್ದು? ಬನ್ನಿ ನಡೀರಿ. ಓಕೆ, ಟೇಕ್ ಕೇರ್. ಬಾಯ್ಲಿ ಮನೇಲಿ 10 ಗಂಟೆಗೆ ಕೇಕ್ ಕಟ್ ಮಾಡೋಕ್ಕಾಗಲ್ವಾ? ರಾತ್ರಿ 12 ಗಂಟೆಗೆ ಆಚೆ ಬಂದು ಕೇಕ್ ಕಟ್ ಮಾಡ್ಬೇಕಾ? ಹಾಂ, ಹೋಗು ಮನೆ ಸೇರ್ಕೋ. ಮನೆಗೆ ಹೋದ್ಮೇಲೆ ನನಗೆ ಮೆಸೇಜ್ ಮಾಡು. ಹೋಗು. ಸರ್, ಜೋಡಿ ಸೂಪರ್. ಹೋಗ್. ಸರ್, ಗುಡ್ ನೈಟ್. ಗುಡ್ ನೈಟ್, ಬಾಯ್. ಹಾಂ, ನಡಿ ಹೋಗು ಮನೆ ಸೇರ್ಕೊ. ರಾತ್ರಿ ಹೊತ್ತೆಲ್ಲ ಸುತ್ತಾಡ್ಕೊಂಡು ಹೋಗು. ಜಾನು, ಹೋಗೋಣ, ಟೈಮ್ ಆಯ್ತು. ಯಾ ರಾಮ್, ನೆಕ್ಸ್ಟ್ ಎಲ್ಲಿಗೆ? ಜಾನು, ನೀನು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದು ಮಾತು ಹೇಳ. ಅಮ್ಮ, ಏನು ಹೇಳು? ಅದು ಇಲ್ಲಿಂದ ಹೋಟ್ಲು ತುಂಬ ದೂರ. ಸರಿ. ಬೇಡ ಬೇಡ. ಅಯ್ಯೋ, ಏನು ಹೇಳು? ಅದೇ ಇಲ್ಲಿಂದ ಹೋಟ್ಲು ತುಂಬ ದೂರ. ಅದಕ್ಕೆ ಬೇಡ ಬಿಡು ಹೋಟ್ಲಿಗೆ. ಅಯ್ಯೋ, ಹೇಳು. ಅದೇ ಇಲ್ಲಿಂದ ಹೋಟ್ಲು ತುಂಬ ದೂರ. ನನ್ನ ಫ್ಲ್ಯಾಟ್ ಇಲ್ಲಿ ಹತ್ರದಲ್ಲಿದೆ, ಅಲ್ಲಿಗೆ ಹೋಗೋಣ ಅಂತ ಹೇಳಿದೆ. ನನ್ನ ಬಗ್ಗೆ ಏನು ಅನ್ಕೊಂಡಿದ್ಯಾ ರಾಮ್? ಇಲ್ಲ ಸಾರಿ, ನಾನು ಬೇರೆ ಅರ್ಥದಲ್ಲಿ ಹೇಳಿಲ್ಲ. ಮಳೆ ಬರೋ ಥರ ಇತ್ತು, ಫ್ಲ್ಯಾಟ್ ಹತ್ರ ಇತ್ತು, ಅದಕ್ಕೆ ಹೇಳಿದೆ. ಇಲ್ಲ, ಕ್ಯಾಬ್ ಬುಕ್ ಮಾಡ್ತೀನಿ, ಹೋಟ್ಲಿಗೆ ಹೋಗ್ಬಿಡೋಣ. ಬೇಡ, ಇಲ್ಲಿ ಹೋಗು. ಆ ವಿಶ್ವಾಮಿತ್ರನ್ ಮುಂದೆ ಕುಣಿದು ತಪಸ್ಭಂಗ ಮಾಡಿದ್ಲಲ್ಲ, ಅವಳ ಹೆಸರೇನು? ಮೇನಕಾ. ಅವಳ ಜೊತೆ ಇನ್ನಿಬ್ರು ಇರ್ತಾರಲ್ಲ, ಅವ್ರ ಹೆಸರೇನು? ರಂಬೆ ಊರ್ವಶಿ. ಕರೆಕ್ಟ್. ಆ 3 ಜನನ್ನ ಅದೇ ಡ್ರೆಸ್ ಅಲ್ಲಿ 1 ನೈಟ್ ನಂಬಿ ನಿನ್ ಜೊತೆ ಬಿಟ್ಟು ಹೋಗ್ಬೋದು. ದೊಡ್ಡದಾಗೇನೋ ಮಾಡಲ್ಲ, ಅವ್ರನ್ನ ಸೇಫ್ ಆಗಿ ನೋಡ್ಕೋತ್ಯಾ. ಅದು ಮೀಸೆ ದಾಡಿ ಟ್ರಿಮ್ ಮಾಡಿದ್ದೀನಲ್ಲ, ಅದಕ್ಕೆ ಹಂಗೆ ಕಾಣ್ತೀನಿ ನಿನಗೆ ಅಷ್ಟೇ. ಓ, ಇಲ್ಲಾಂದ್ರೆ ಹಂಗೆ ಕಾಣಿಸ್ತೀನಿ. ಬಾ. ರಾಮಚಂದ್ರ ತೀರ್ಥಹಳ್ಳಿಯವ್ರ ಮನೇನಾ ಇದು? ಚೆನ್ನಾಗಿದೆ. ಅಯ್ಯೋ, ಇಲ್ಲೆಲ್ಲ ಒದ್ದೆ ಆಗೋಯ್ತು. ಪರಲ್ಲ. ರಾಮ್, ಇಲ್ಲಿ ಬಾತ್ರೂಮ್ ಎಲ್ಲಿ? ಸ್ಟ್ರೈಟ್ ರೈಟ್.
ಓಕೆ ನಾನು ಟವಲ್ ತಗೊಂಬರ್ತೀನಿ. ಓಕೆ. ಜಾನು ಜಾನು ಹಾ ಅದು ಬಟ್ಟೆ ತಂದೆ ಇಲ್ಲಿ ಇಟ್ಟಿದ್ದೀನಿ. ಟವಲ್ ಸೋಪು ಕೈಗೆ ಇಟ್ಕೋತಾರ ಇಲ್ಲಿ ಕೆಳಗಿಡ್ಲಾ? ಸೋಪ್ ಇಲ್ಲೇ ಇದೆಯಲ್ಲ. ಅಯ್ಯೋ ಅದ್ ನಾನ್ ಯೂಸ್ ಮಾಡಿ ಸೋಪು. ನಿಂಗೆ ಕಜ್ಜಿ ಕೆರ್ತೆ ಏನೂ ಇಲ್ಲ ತಾನೆ? ಇಲ್ಲ ಇಲ್ಲ ಚಿಚ್ಚಿ ಆ ಥರ ಏನಿಲ್ಲ. ಇದನ್ ಸ್ವಲ್ಪ ಒಣಗಾಕ್ಬಿಡ್ತೀಯಾ? ಇದು ಟವಲ್. ಥ್ಯಾಂಕ್ಸ್. ರಾಮ್, ನಾನೀಗೊಂದು ಹೇಳ್ತೀನಿ, ನೀನ್ ಕೇಳ್ಬೇಕು. ಏನು? ನೀನು ಹಿಂಗೆ ಇರಬಾರ್ದು. ನಿನಗೊಂದು ಮದುವೆ ಆಗಬೇಕು, ನಿನಗೊಂದು ಫ್ಯಾಮಿಲಿ ಇರಬೇಕು. ನನಗೆ ನಿನ್ನ ಮಕ್ಕಳನ್ನ ನೋಡಬೇಕು, ಎತ್ತಿ ಮುದ್ದಾಡಬೇಕು. ನಿನ್ನ ಹೆಂಡತಿನ ನಾನು ನೋಡಬೇಕು. ಅವಳು ಯಾರು ಅಂತ ಮೊದಲು ನನಗೆ ಗೊತ್ತಾಗಬೇಕು. ಅವಳ ಹತ್ರ ನಾನೊಂದು ಹೇಳಬೇಕು, ಇಂಥವನ್ನೆಲ್ಲೂ ಸಿಗಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋ ಅಂತ ಆರ್ಡರ್ ಮಾಡಿ ಹೇಳಬೇಕು. ಈಗ ಊಟ ಆರ್ಡರ್ ಮಾಡ್ಲಾ? ಹೋಟ್ಲಲ್ಲಿ ಬೇರೆ ಏನು ತಿಂದಿಲ್ಲ ನಾವು, ಹೊಟ್ಟೆ ಹಸಿತಾ ಇದೆ. ನನಗೆ ಹಸುವೆ ಇಲ್ಲ. ನನಗೆ ಹಸಿವಾಗ್ತಿದೆ. ಹೆಂಗಿದೆ? ಅಮ್ಮ ಮಾಡ್ದಂಗಿದೆ. ಜಾನು, ನೀನು ಖುಷಿಯಾಗಿದೆಯಲ್ವಾ? ತುಂಬ ದಿನ ಆದ್ಮೇಲೆ. ಎಲ್ಲೋಸು ಇವತ್ತಿಂದೆಲ್ಲ ಕೇಳಿದ್ ನಾನು, ಜನರಲ್ಲ ಕೇಳಿದೆ. ಏನೋ ನಮ್ಮ ಅಮ್ಮನ ಥರಾನೇ ಕೇಳ್ತಿದ್ಯಲ್ಲೋ. ಕೇಳಬೇಕು ಅನಿಸ್ತು, ಕೇಳಿದೆ. ಮೊದ್ಲು ಕಷ್ಟ ಆಗ್ತಿತ್ತು. ಒಬ್ಳೆ ಬೇರೆ ಸಿಂಗಾಪುರ್ಗೆ ಹೋಗಿ ತಗ್ಲಾಕೊಂಡ್ಬಿಟ್ಟೆ. ಏನ್ ಮಾಡೋದು ಅಂತ ತೋಚದೆ ಡೈಲಿ ದೇವ್ರ ಮುಂದೆ ನಿಂತ್ಕೊಂಡು ಅಳ್ತಾ ಇದ್ದೆ. ಆದ್ರೆ ಅವ್ರು ಮಾತ್ರ ತುಂಬಾ ಒಳ್ಳೆಯವರು. ನನ್ ಮಗಳಿಗೆ ಒಳ್ಳೆ ತಂದೆ. ನಾನೇನಾದ್ರೂ ಹೇಳಕ್ಕಿಂತ ಮುಂಚೆನೆ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಕೊರತೆ ಅನ್ನೋ ಅಂಥದ್ದೇನೂ ಇಲ್ಲ. ಸಂತೋಷವಾಗಿದ್ಯಾ ಅಂತ ಕೇಳಿದ್ರೆ ನೆಮ್ಮದಿಯಾಗಿದ್ದೀನಿ ಅಂತ ಹೇಳ್ಬೋದು. ಈ ಟೈಮಲ್ಲಿ ನಿಂಗೆ ಏನೋ ಹೇಳಬೇಕು ಅನ್ನಿಸ್ತಿದೆ, ಆದ್ರೆ ಹೇಳಲ್ಲ. ಜಾನ್, ನೀನು ಕೂತಿರೋ, ನಾನು ಹೋಗಿ ಲೈಟ್ ತಂದ್ಬಿಡ್ತೀನಿ. ಮೆಮೊರೀಸ್. ತೀರ್ಥಹಳ್ಳಿ ಸ್ಮೆಲ್ಲು. ಹೆಂಗೆ ಇದನ್ನೆಲ್ಲ ಸೇಫ್ ಆಗಿಟ್ಟಿದ್ಯಾ? ಇದ್ನಿಂದ. ನಂದ? ಇದೇನ್ ನಿನ್ನ ಹತ್ರ ಬಂತು? ಅದಕ್ಕೆ ಕಾಲಿದೆಯಲ್ಲ, ಹುಡ್ಕೊಂಡು ನಡ್ಕೊಂಡ್ ಬಂದ್ಬಿಡ್ತು.
ಕದ್ದಿದ್ದು. ಅದೇ ಹೆಂಗೆ? ಅದು ನೀನು PT ಕ್ಲಾಸ್ಗೆ ಹೋಗ್ಬೇಕಾದ್ರೆ ಯಾವಾಗಲೂ ಕ್ಲಾಸ್ ರೂಮಲ್ಲಿ ಬಿಟ್ಟು ಹೋಗ್ತಿದ್ದಲ್ಲ, ನಾನು ಅದನ್ನ ನೋಡ್ಕೊಂಡಿದ್ದೆ, ಎತ್ಕೊಂಬಿಟ್ಟೆ. ಇಲ್ಲ ಇಲ್ಲ ಇಲ್ಲ, ಅದು ಇದಾಗ್ಬಿಡುತ್ತೆ. ಇದು ನಿಂದೆ. ಇಲ್ಲ 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 ಏಯ್ ತೋರ್ಸು. ಇಲ್ಲ ಇಲ್ಲ ಇಲ್ಲ. ಲವ್ ಲೆಟ್ರಾ? ಮತ್ತ್ಯಾಕೆ ಮುಚ್ಚಿಡ್ತಾ ಇದ್ಯಾ? ಅಯ್ಯೋ ಪಾಪಿ, ಕವಿತೆನಾ? ನನ್ ಬಗ್ಗೆನಾ? ಎಲ್ಲಿ ಕೊಡು. ಇಲ್ಲ ಇಲ್ಲ, ಅದು ಹೋದ್ರೆ ನಗ್ಬಿಡ್ತೀನಿ ಅಷ್ಟೇ. ನನಗೆ ನನ್ನ ಮೇಲೆ ನಗು ಬಂದ್ಬಿಡುತ್ತೆ. ಏಯ್, ನನ್ ಬಗ್ಗೆ ಯಾರೋ ಕವಿತೆ ಬರೀತಾರೆ, ನೀನ್ ಬರೆದ್ರೆ ಉಂಟು. ಓಕೆ, ನೀನೇ ಓದು. ಪ್ರೀತಿಯ ಜಾನು, ಶಾಲೆಯಲ್ಲಿ ನಾವೆಲ್ಲ ಚಿಲಿಪಿಲಿ ಹಕ್ಕಿಗಳು. ಕೆಲವು ಕಾವು ಕಾವು, ಕೆಲವು ಚ್ಯೂ ಚ್ಯೂ. ಅಲ್ಲೊಂದು ಕೋಗಿಲೆ ಇತ್ತು. ಆ ಹಕ್ಕಿ ಹಾಡಿದಾಗಲೆಲ್ಲ ನನ್ನ ಹೃದಯಕ್ಕೆ ತಲೆ ಸುತ್ತು ಬರುತ್ತಿತ್ತು. ಪ್ರತಿ ಬಾರಿಯೂ ಆ ಕೋಗಿಲೆಯ ಮೊಗವ ನೋಡಲು ತವಕ, ಆದರೆ ಹೃದಯದಲ್ಲಿ ಏಕೋ ಭಯದ ಝುಳಕ. ಗುಣವಾಗದು ಆ ನಗುವ ಕಾಯಿಲೆ, ಮುಗಿಯುವವರೆಗೂ ನಿನ್ನ ಹಾಡ ಸಂಚಿಕೆ. ನಿನ್ನ ಜಡೆಯ ತೊಟ್ಟಿಲಲ್ಲಿ ಉಯ್ಯಾಲೆ ಆಡಿದೆ ಆ ತುಂಟ ನಾಚಿಕೆ. ನಿನ್ನ ಜಡೆಯ ತೊಟ್ಟಿಲಲ್ಲಿ ಉಯ್ಯಾಲೆ ಆಡಿದೆ ಆ ತುಂಟ ನಾಚಿಕೆ. ನನ್ನೆಲ್ಲ ಭಾವನೆಗೆ ಬಣ್ಣ ಬಳಿದಾಕೆ. ನಿನ್ನ ಕಣ್ಣಿರುವಾಗ ಕನ್ನಡಿಯು ಏಕೆ? ನಿನ್ನ ಕಣ್ಣಿರುವಾಗ ಕನ್ನಡಿಯು ನನಗೇಕೆ? ಬಿಳಿಯ ಮಂಜಿನ ಮಧ್ಯೆ ಕಪ್ಪು ದಿವ್ಯ ಕಂಗಳು ಚಲನೆಗೊಂಡಾಗ ಬರೆದಿರುವೆ ಈ ಕವನವ ನನ್ನ ಅಂತರಾಳದಿಂದ. ನಿನ್ನ ಪ್ರೀತಿಯ ರಾಮಚಂದ್ರ. ರಾಮ್, ಇನ್ನು ಮಲಗಲಿಲ್ವ ನೀನು? ಮೇಲ್ ಬಾ. ಇಲ್ಲ, ನನಗಿಲ್ಲೇ ಕೆಳಗೆ ಮಲಗ ಅಭ್ಯಾಸ. ಮೇಲ್ ಬರ್ತೀಯೋ ಇಲ್ವೋ? ನಿನ್ನ ಇಮೇಲ್ ID, ಹೈಟು, ವೇಟು ಎಲ್ಲ ಹೇಳು. ಯಾಕೆ? ಇವತ್ತು ನಿನಗೆ ಹೆಣ್ಣು ನೋಡ್ಬಿಡೋಣ.
ಅವೆಲ್ಲ ಬೇಡ. ಯಾಕೋ ಬೇಡ? ಅದು ಎಷ್ಟು ಜನಕ್ಕೆ ನಾಗರಾಜ್ ಅನ್ನೋ ಹುಡುಗಿನ ಲವ್ ಮಾಡ್ಬಿಟ್ಟು ಬೇರೆ ಯಾವ ಹುಡುಗಿನ ಮದುವೆ ಆಗಕ್ಕಾಗಲ್ಲ. ನಾನ್ ಮಾತ್ರ ರಾಮಚಂದ್ರ ತೀರ್ಥಳ್ಳಿನ ಲವ್ ಮಾಡಿ ನಿತಿನ್ನ ಮದ್ವೆ ಆಗ್ಲಿಲ್ವಾ? ಎಲ್ಲ ಆಗತ್ತೆ. ಹೇಳು. ಬೇಡ. ಹೇಳು. janu99@gmail.com. ಪಾಸ್ವರ್ಡು ಜಾನು ಐ ಲವ್ ಯುನಾ? ಇಲ್ಲ, ಜಾನು ಫಾರ್ ಎವರ್ 777. ಟೈಮ್ ಆಯ್ತಾ? ಇನ್ನು 1/4 ಗಂಟೆ ಇದೆ. ರೆಸ್ಟೋರೆಂಟ್ನಲ್ಲಿ ಆ ಹುಡುಗಿ ನನ್ನ ಹತ್ರ ಏನೋ ಒಂದು ಹೇಳ್ಬಿಟ್ಟು ಹೋದ್ಲು. ಹೌದು, ಆ ಹುಡುಗಿ ಕಿವಿಲೇನೋ ಊದ್ತಿದ್ಲಲ್ಲ, ಏನಂತೆ? ಸರ್ ತುಂಬ ಒಳ್ಳೆಯವರು, ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ಲು. ಸರ್ ತುಂಬ ಒಳ್ಳೆಯವರು ಅಂತ ನನಗೆ ಗೊತ್ತು, ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಬೇರೆ ಹೇಳಿದ್ಲು. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಏನು? ಇನ್ನೊಂದು ಸ್ವಲ್ಪ ಹೊತ್ತು ನಿನ್ನ ಜೊತೆ ಇದ್ಬಿಟ್ಟು ಹೋಗ್ತೀನಿ. ಆಲ್ರೆಡಿ ಫ್ಲೈಟ್ಗೆ ಲೇಟ್ ಆಗಿದೆ ಜಾನು. ಪ್ಲೀಸ್ ರಾಮ್. ನೀನು ಹಾಗೆ ನೋಡ್ಬೇಡ ನನ್ನ. ಎಲ್ಲಿ ಹೋಗ್ತಾ ಇದೆಯಾ? 1 ನಿಮಿಷ ಬಂದೆ. ನಿನ್ನ ಫ್ಲೈಟಲ್ಲೇ ನಾನು ಒಂದು ಟಿಕೆಟ್ ತೊಗೊಂಡಿದ್ದೇನೆ. ನಿನ್ನ ಫ್ಲೈಟ್ ಹತ್ತೋವರೆಗೂ ನನ್ನ ಜೊತೆಲಿ ಇರ್ತೀನಿ. ಇದಕ್ಕೂ ಮೇಲೆ ಅತ್ತೆ ಅಂತ ಇಟ್ಕೋ. ಕಣ್ಣೀರು ಒರೆಸ್ಕೋ.